ಹಲೋ, ಹಾ ಹೇಳಿ. ಎಷ್ಟು ಸಾರಿ ಫೋನ್ ಮಾಡ್ತೀರಾ? ನಿಮ್ ಕೆಲ್ಸ ಆಗ್ಬೇಕಂದ್ರೆ ಅವ್ರು ಒಳ್ಳೆ ಮೂಡಲ್ಲಿ ಇರ್ಬೇಕು. 3 ದಿನದಿಂದ CIB ಮೀಟಿಂಗ್ ಅಲ್ಲಿ ಅವ್ರ ಮೂಡ್ ಬ್ಯಾಕ್ ಗ್ರೌಂಡ್ ಹೋಗಿದೆ. ಇಶ್ಯೂ ಏನು ಇಲ್ದೇನೆ ಎಲ್ಲ ಗ್ರೌಂಡಿಗೆ ಬಂದಿದೆ. ನೋಡಿ, ನೀವು ಹೀಗೆ ಮಾಡ್ತಿದ್ರೆ ನಾನನ್ ಸಹನೆ ಕಳ್ಕೊಂಡು ಕನ್ನಡದಲ್ಲಿರೋ ಒಳ್ಳೆ ಮಾತುಗಳೆಲ್ಲ ಬ್ಯಾಕ್ ಗ್ರೌಂಡ್ ಹೋಗ್ಬಿಡುತ್ತೆ, ಬಂಡೆಗಳು ಫೋರ್ ಗ್ರೌಂಡ್ ಬಂದ್ಬಿಡುತ್ತೆ. ಅರ್ಥ ಮಾಡ್ಕೊಳ್ಳಿ, ನನ್ನ ಹೀಗೆ ಕನ್ನಡದಲ್ಲಿ ಚೆನ್ನಾಗಿ ಮಾತಾಡೋಕ್ ಬಿಡಿ. ಇಡ್ತೀನಿ, ಸಾರ್ ಬೇರೆ ಬರ್ತಾ ಇದ್ದಾರೆ. ಏನು ಸೀರಿಯಸ್ ಆಗಿದಾರಲ್ಲ? ಕೆಲ್ಸ ಆಗಿರೋ ತರ ಇದೆ. ಸಾರ್, ಮಕ್ಕಳ ಪಠ್ಯ ಪುಸ್ತಕಕ್ಕೆ ಕತೆ ಇನ್ನೂ ಫೈನಲ್ ಆಗಿಲ್ವಾ ಸಾರ್? ಏನಯ್ಯ ಫೈನಲ್ ಆಗೋದು? ಮಕ್ಕಳ ಸ್ಕೂಲ್ ಪುಸ್ತಕಕ್ಕೋಸ್ಕರ ಒಂದ್ ಒಳ್ಳೆ ಕತೆ ಹುಡುಕ್ತಿದ್ರೆ ಎಲ್ಲ ಸುಳ್ಳು ಕತೆಗಳು, ಕೆಟ್ಟ ಕತೆಗಳೇ. ತಲೆ ತಿರ್ಗೋಗ್ತಿದೆ ಟೆನ್ಷನ್ ಇಂದ. ಅಂದ್ರೆ ಇವತ್ತೇ ಫೈನಲ್ ಮಾಡ್ಬೇಕು ಅಂತ? ನೆನ್ಪಿದೆ. ನನ್ನ ಅಧಿಕಾರ ಅಂತಿಮ ಹಂತದಲ್ಲಿ ದಶಕ ಕಾಲ ನೆನ್ಪಿರೋ ಹಾಗೆ ಮಕ್ಕಳಿಗೆ ಒಂದ್ ಒಳ್ಳೆ ಕತೆ ಕೊಡೋಣ ಅನ್ಕೊಂಡೆ. ಕನಿಷ್ಠ ಪಕ್ಷ ಒಂದು ಕತೆನೂ ಇಲ್ವಾ? ಚೆನ್ನಾಗಿರೋ ಕತೆಯನ್ನು CIB ಮೀಟಿಂಗ್ ಅಲ್ಲೇ ಹೋಗ್ಬಿಡುತ್ತೆ. ಆದ್ರೆ ನಂಗೆ ಬೇಕಿರೋದು ಒಳ್ಳೆ ಕತೆ ಅಲ್ವಾ ಅಯ್ಯ? ದೊಡ್ಡ ಕತೆ, ಅದ್ಭುತವಾದ ಕತೆ, ಒಂದೇ ಒಂದು ಕತೆ. ಸಾರ್, ಹೋಗ್ಲಿ, ನಮ್ ದೇಶದಲ್ಲಿ ಬರಹಗಾರರನ್ನ ಕತೆಗಳನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಬಿಸಾಕಿ ಬೇರೆ ದೇಶದ ಬರಹಗಾರರನ್ನ ಕತೆಗಳನ್ನ ಫೋರ್ ಗ್ರೌಂಡ್ ಗೆ ತರನ್ವಾ? ಏಕೆ, ನಮ್ ದೇಶದಲ್ಲಿ ಕತೆ ಇಲ್ವಾ? ನೀನೇನೋ ದೊಡ್ಡದಾಗಿ ಹೇಳ್ತಾ ಇದೆಯಲ್ಲ. ಬೇರೆ ದೇಶದ ಪ್ರಜೆಗಳು ಹೆಮ್ಮೆ ಪಡುವಂತ ಒಂದು ಕತೆನೂ ಇಲ್ವಾ? ಒಂದು ಕತೆ, ನಮ್ಮ ದೇಶದ ಕತೆ, ನಮ್ ಕತೆ. ಮತ್ತೆ ಬಂದ್ರ? ರಿಜೆಕ್ಟ್ ಮಾಡಿ ಮಾಡಿ ನನಗೆ ಬೇಜಾರಾಗ್ತಿದೆ. ರಿಕ್ವೆಸ್ಟ್ ಮಾಡಿ ಮಾಡಿ ನಿಂಗ್ ಬೇಜಾರಾಗಿಲ್ವಾ? ಒಮ್ಮೆ ನಾನು ಹೇಳೋ ಕತೆನ ಕೇಳಿ ಸರ್, ಆಗ ನಿಮ್ಗೆ ರಿಜೆಕ್ಟ್ ಮಾಡೋಂತ ಅಗತ್ಯ ಇರೋದಿಲ್ಲ. ನನಗೆ ರಿಕ್ವೆಸ್ಟ್ ಮಾಡೋ ಅಗತ್ಯ ಇರೋದಿಲ್ಲ. ಹೌದು ಸರ್, ಒಂದ್ಸತಿ ಕೇಳಿದ್ರೆ ಸರಿ ಹೋಗುತ್ತಲ್ವಾ ಸರ್? ಏನಮ್ಮ ಕೇಳೋದು? ಅವನ್ ಯಾರು ಗೊತ್ತಾ ನಿಂಗೆ? ಮಾಜಿ ನಕ್ಸಲೈಟ್ ಅವನು. ಏನ್ ಕತೆ ಹೇಳ್ತಾನೆ? ಮಕ್ಕಳಿಗೆ ರಜಾ ಇಲ್ಲ ಅಂದ್ರೆ ಸ್ಕೂಲಲ್ಲಿ ಬಾಂಬ್ ಹೇಗ್ ಇಡ್ಬೇಕು, ಸಮಾಜದಲ್ಲಿ ಮಾರಣಾಯುಧ ಹಿಡ್ಕೊಂಡು ಹೆಂಗ್ ಓಡಾಡ್ಬೇಕು, ಇದನ್ನೇ ಹೇಳ್ತಾನೆ. ಇನ್ನೇನ್ ಹೇಳ್ತಾನೆ? ಚೆನ್ನಾಗಿ ಹೇಳಿದ್ರಿ ಸರ್. ಕಾಡಲ್ಲಿ ತಿರ್ಗಾಡೋದ್ನಲ್ಲ, ಖಂಡಿತವಾಗಿ ಯಾವ್ದೋ ಕಾಡಿನ ಕತೆ ಹೇಳ್ತಾನೆ. ನಕ್ಸಲೈಟ್ಗಳು ಅಂದ ಕೂಡ್ಲೆ ನಿಮ್ಗೆ ನೆನ್ಪಾರೋ ಅಂತದ್ದು ಬಾಂಬು, ಗನ್ನೆ ಸರ್. ಆದ್ರೆ ನಾವ್ ಅದನ್ನ ಜನರಿಗೋಸ್ಕರ ಹೋರಾಟ ಮಾಡೋದಕ್ಕೆ ಹಿಡಿದಿದ್ದು. ಆದ್ರೆ ಎಲ್ರು ಹೋರಾಟನ ಪಕ್ಕದಲ್ಲಿಟ್ಟು ಬಾಂಬ್ಗಳು, ಗನ್ಗಳನ್ನೇ ನೆನ್ಪಿಟ್ಕೊಂಡ್ಬಿಟ್ರು. ಸೆಕ್ರೆಟರಿ ಹೇಳ್ದಾಗೆ ನಾನು ಹೇಳೋದು ಕಾಡಿನ ಕತೆನೇ ಸರ್. ಆದ್ರೆ ಇದು ಕಾಡಿನ ಕತೆ ಅಲ್ಲ, ಒಬ್ಬ ವೀರನ ಕತೆ. ಕಾಡಿನ ಮರಗಳನ್ನ ಸರಿಸಿ ಅದರಿಂದ ಬರ್ತಾರಂತ ಬೆಳಕಿನ ತೇಜಸ್ಸಿನಿಂದ ಪ್ರಳಯ ತಾಂಡವನ ಮಾಡ್ತಾ ಮಾನವೀಯತೆನ ಇಲ್ದೆ ಕ್ರೂರವಾಗಿ ನಡ್ಕೋತಿರೋ ಅಂತ ಮೃಗಗಳ ಹೃದಯನ ಸೀಳಿ ಚೆಂಡಾಡಿದ ಒಬ್ಬ ಯೋಧನ ಕತೆ. ಆ ಯೋಧನ ಹೆಸರೇ ನಲ್ಲಮಲ. ನಲ್ಲಮಲ ಕತೆನಾ? ಈ ಕತೆ ಬಗ್ಗೆ ಕತೆಯಾಗಿ ಕಳಿದೀನಿ. ಆ ಕತೆ ನಿಮಗೆ ಗೊತ್ತಾ?
मर गया साला, मरा नहीं, बच गया साला। ಎದೆ ಬಡಿತಾ ಇದೆ ತಾತ. ಉಸಿರು ಹೇಳ್ಕೊಂಡೆ ಅಂದ್ರೆ ಪ್ರಾಣಕ್ಕಿರೋಂತ ಸಮಸ್ಯೆ ಏನಿಲ್ಲ ದೊರೆ. ಬಿಡ್ಬೇಡ ದೊರೆ, ಸ್ವಲ್ಪ ತಡ್ಕೋ. ಏನಾಗಲ್ಲ ಸರ್, ಆಗೋಯ್ತು, ನೋವು ಕಡಿಮೆ ಆಗುತ್ತೆ. ನೀವು ಅದನ್ನೆಲ್ಲ ನಾನು ಹೇಳ್ತೇನೆ, ಮೊದ್ಲು ನೀವು ವಿಶ್ರಾಂತಿ ತಗೊಳ್ಳಿದವ್ರೆ. ನಿಮ್ಮನ್ನ ಯಾರು ಸಾಯಿಸ್ಬೇಕು ಅನ್ಕೊಂಡ್ರು ದೊರೆ? ಎಲ್ಲ ವಿಷಯ ನಿಧಾನಕ್ಕೆ ಹೇಳ್ತೀನಿ ಬನ್ನಿ. ಆ ಬೆಟ್ಟದ ಮೇಲೆ ನಿಮ್ ಗಾಯನ ವಾಸಿ ಮಾಡೋಂತ ಔಷಧಿ ಸಿಗುತ್ತೆ ದೊರೆ. ನಾನು ಅಲ್ಲಿಗೆ ಹೋಗಿ ಔಷಧಿ ತರ್ತೀನಿ. ನಮ್ ಗಂಗಮ್ಮ ಉಳ್ದಿದ್ದ ದೇವ್ರು ಅಲ್ಲೇ ಇರ್ತಾರೆ ಅನ್ನೋದು ನಮ್ ನಂಬಿಕೆ. ಇದನ್ ಕುಡೀರಿ. ಅಷ್ಟನ್ನು ಕುಡೀರಿ. ಸತ್ತೋಗ್ತೀನಿ. ಒಳ್ಳೇದು ಮೊದ್ಲಿಗೆ ಹಾಗೇನೆ ಇರುತ್ತೆ, ಆದ್ರೆ ಫಲಿತಾಂಶ ಮಾತ್ರ ಈಗೋ ಇಲ್ಲಿವರೆಗೂ ತಂದು ನಿಲ್ಸತ್ತೆ. ಕೆಟ್ಟದ್ದು ಮೊದ್ಲಿಗೆ ಸುಖವಾಗಿದ್ರು
ಆಮೇಲೆ ತುಂಬಾನೇ ಕಷ್ಟ ಕೊಡುತ್ತೆ. ಈಗ ನೀನಿರೋ ಪರಿಸ್ಥಿತಿ ಹಾಗೆ. ವೆರಿ ಬ್ಯಾಡ್ ಟೇಸ್ಟ್. ಅಸಲಿಗೆ ನೀವ್ಯಾರು? ಅದನ್ನ ನಾನ್ ಕೇಳಬೇಕು. ಅದೆಲ್ಲ, ನನಗಾಗಿರೋ ಗಾಯಕ್ಕೆ ಬದುಕೋದೇ ಕಷ್ಟ, ಅಂಥದ್ರಲ್ಲಿ 10 ದಿನದಲ್ಲಿ ನನ್ನ ಕೂರಿಸ್ಬಿಟ್ರಲ್ಲ. ನೀವೇನು ಓದ್ಕೊಂಡಿದ್ದೀರಾ? ನಾನೇನೂ ಓದ್ಕೊಂಡಿಲ್ಲ, ನಂಬಿದ್ದೀನಿ. ಈ ಕಾಡನ್ನ ನಂಬ್ಕೊಂಡಿದ್ದೀನಿ, ಆ ಗೋವನ್ನ ನಂಬ್ಕೊಂಡಿದ್ದೀನಿ. ನಿನಗೆ ಗಾಯ ಆಗಿದ್ದಾಗ ಅದು ನಿನ್ನ ನಾಲಿಗೆಯಲ್ಲಿ ನೆಕ್ಕಿ ನಿನ್ನ ನಾಲಿಗೆನ ವಾಸಿ ಮಾಡೋಂಥ ಮೂಲಿಕೆ ತಿಂದು ಹಾಲಿನ ರೂಪದಲ್ಲಿ ನಿನಗೆ ಅಮೃತನ ಕೊಟ್ಟು ನಿನ್ನ ಕಾಪಾಡ್ತು. ರಿಯಲಿ ಇಟ್ಸ್ ಅಮೇಜಿಂಗ್. ಐ ಕಾಂಟ್ ಬಿಲೀವ್. ನಿಮ್ ಎಲ್ಲ ಪ್ರಶ್ನೆಗೂ ಉತ್ತರ ಸಿಕ್ತು ಅಂತ ಅನ್ಕೊಳ್ತೇನೆ. ಈಗ ನಾನೊಂದು ಪ್ರಶ್ನೆ ಕೇಳ್ತೇನೆ, ಉತ್ತರ ಕೊಡ್ತೀಯಾ? ಓಕೆ. ನೀನ್ ಯಾರು? ಇಲ್ಲಿಗೆ ಯಾಕೆ ಬಂದಿದ್ಯಾ ನೀನು? ವೆಲ್, ಐ ಆಮ್ ಎ ಸೈಂಟಿಸ್ಟ್. ಅಂದ್ರೆ ಶಾಸ್ತ್ರ ವ್ಯಕ್ತಿ. ಪ್ರಪಂಚದ ಎಲ್ಲಾ ದೇಶಗಳು ನನ್ನ ಬಗ್ಗೆ ಮಾತಾಡ್ಕೊಳ್ಬೇಕು ಅನ್ನೋದೇ ನನ್ನ ಡ್ರೀಮ್, ಅದೇ ಕನಸು. ಪ್ರಪಂಚದ ದೇಶಗಳು ಸಾಧಿಸುವಂತ ಶಕ್ತಿ ಈ ನಲ್ಲಮಲ ಫಾರೆಸ್ಟ್ಗಿದೆ. ಅದಕ್ಕೋಸ್ಕರನೇ ಬಂದೆ. ಏನಾ ಶಕ್ತಿ? ಯುರೇನಿಯಂ. ಓ, ನೀನು ಅದಕ್ಕೆ ಬಂದಿದ್ಯಾ? ಅದಿಲ್ಲಿರೋದು ನಿಮ್ಗೂ ಗೊತ್ತಿಲ್ವಾ? ನೀನು ಹೇಳ್ತಿರೋದು ಹೇಗಿದೆ ಅಂದ್ರೆ, ಅಗತ್ಯಕ್ಕೆ ಏನು ಇಲ್ಲ ಅಂದ್ರೆ ಅಮ್ಮನ ಜೊತೆನೂ ವ್ಯಾಪಾರ ಮಾಡದ್ನಂತೆ ನಿನ್ನಂತವನು. ನಾನ್ ನಿನ್ನ ಕಾಪಾಡ್ದೇನೋ ಕೃತಜ್ಞತೆ ಸ್ವಲ್ಪನಾದ್ರೂ ಇದ್ರೆ ಈ ಕೂಡ್ಲೆ ಬಂದಿದ್ದ ಕೆಲ್ಸನ ನಿಲ್ಸಿ ಇಲ್ಲಿಂದ ಹೋಗು. ನಾನು ಹೊರಟೋದ್ರೆ ಬೇರೆ ಯಾರು ಬರಲ್ವಾ? ಒಳ್ಳೇದು ಕೆಟ್ಟದ್ದು ಎರಡು ಕೂಡ ಶತ್ರುಗಳೇ. ಯಾವಾಗ್ಲೂ ಒಂದ್ರ ವಿರುದ್ಧ ಇನ್ನೊಂದು ಹೋರಾಡ್ತಾನೆ ಇರುತ್ತೆ. ಕೊನೆಗೆ ಒಳ್ಳೇದೇ ಗೆಲ್ಲತ್ತೆ. ಅದನ್ನ ಗೆಲ್ಸೋದಕ್ಕೆ ಕುರುಕ್ಷೇತ್ರದಲ್ಲಿ ಕೃಷ್ಣನ್ ತರ ಒಬ್ನಾದ್ರೂ ಇರ್ತಾನೆ. I'm sorry, I didn't mean that. Thank you very much. ಇರೋ, ಇದನ್ನ ಹಿಡ್ಕೋ. ಇದಿಲ್ದೇನೆ ಇಲ್ಲಿನ ಚಳಿನ ತಡ್ಕೊಳ್ಳೋದು ತುಂಬಾನೇ ಕಷ್ಟ. ಪ್ರಾಣಿಗಳು ನಡೆದಾಡಿರೋ ದಾರಿ ಇರುತ್ತೆ. ನಿಲ್ದೇನೆ ಹೋದ್ರೆ 2 ದಿನ ನಿನ್ ಪ್ರಯಾಣ. ನಿನ್ ದಾಹನ ತೀರ್ಸೋದಕ್ಕೆ ದಾರಿಲಿ ನದಿ ತಾಯಿ ಇರ್ತಾಳೆ. ದಾಹಕ್ಕಾಗಿ ಇದನ್ನ ಹುಷಾರಾಗಿಡ್ಕೋ. ಹೋಗೋ. ಥ್ಯಾಂಕ್ ಯು. ನಮಸ್ಕಾರ ದೊರೆ.
ಗಂಗಾ 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 ಏಯ್ ಆ ಕಡೆ ಹೋಗು. ಗಂಗಾ ಆಮೇಲೆ 1999 ಜುಲೈ 23 ಇರಾನಿ ಯುದ್ಧ ಶುರುವಾಗೋದಕ್ಕೂ ಮುಂಚಿನ ದಿನಗಳು. ಆಗಷ್ಟೇ ನಲ್ಲ ಮಲ್ಲದಲ್ಲಿ ಒಂದು ಯುದ್ಧ ಶುರುವಾಯಿತು. ಸಾಧಾರಣವಾಗಿ ಆಗಾಗ ಒಂದು ಪಕ್ಷಿ ವಾತಾವರಣನ ಬದಲಾಯಿಸತ್ತೆ. ಆದರೆ ಈ ಬಾರಿ ಬಂದ ಪಕ್ಷಿ ವಾತಾವರಣನೇ ಅಲ್ಲ, ಪರಿಸ್ಥಿತಿನೂ ಬದಲಾಯಿಸ್ಬಿಡ್ತು. ಯಮ್ಮ ಸೌಂಡ್ ಮಾಡಬೇಡ. ಇಂಥ ಸಮಯದಲ್ಲಿ ಶಬ್ದ ಮಾಡದೆ ಹೋದ್ರೆ ಮೂಡ್ ಹೆಂಗ್ ಬರುತ್ತಯ್ಯ? ಯಾರಿಗೆ ಏನ್ ಅನ್ಸುತ್ತೋ ಏನೋ, ನನಗಂತೂ ಪ್ರಾಣ ಹೋಗೋ ಪರಿಸ್ಥಿತಿ ಇದು. ಸ್ವಲ್ಪ ಸುಮ್ಮನೆ ಇರೋ. ಏನ್ ಮಾಡ್ತಿದ್ದಾನೆ ಇವನು? ಏಯ್, ಅಲ್ಲೋಗ್ಬೇಡ. ಇರೇ ಸ್ವಲ್ಪ. ಯಾರು ಬಂದಿದ್ದಾರೆ? ನೋಡು. ಹೋಗು. ಸಾಮೆ, ಲೇ ಗೌಡ, ನಿನ್ ನಿಶಬ್ದ ಸಮಯವನ್ನ ನನ್ನ ಶಬ್ದದಿಂದ ಭಂಗ ಮಾಡ್ದಂಗಿದ್ದೀನಿ. ಆ ತರ ಎಲ್ಲ ಏನಿಲ್ಲ ಸ್ವಾಮಿ.
ನನ್ನ ಹತ್ರ ಇರೋ ಶಬ್ದನ ನಿನ್ನ ಹತ್ರ ಹೇಳೋ ಕಾರ್ಯಕ್ರಮ ಅಷ್ಟೇ. ಏಯ್, ಶಬ್ದ ಇಲ್ದೇ ಇರಕ್ಕಾಗಲ್ವಾ? ಶಬ್ದ ಇಲ್ದೇ ಇರ್ಬೇಕಾಗಿರೋದು ಇಲ್ಲಲ್ವೋ ಈ ಕಾಡಲ್ಲಿ. ಅಲ್ಲೇನಾದ್ರೂ ಬಂದ್ರೆ ನಿನಗೆ ಶ್ರಾದ್ದ ನಾನ್ ಮಾಡ್ತೀನಿ. ಹಾ, ಹಾಗೇನಾ ಸ್ವಾಮಿ? ಇಷ್ಟಕ್ಕೂ ಮಾಲ್ನೆಲ್ಲ ಹೆಂಗ್ ಸಾಗಿಸ್ತಿದ್ದೀರಾ? ಅದಕ್ಕೊಬ್ಬ ಇದಾನೆ ಸ್ವಾಮಿ, ಅವನೇ ನಲ್ಲಮಲ. ಸಾಕ್ಷಾತ್ ನಲ್ಲಮಲ ಈ ಕಾಡಿಗೆ ಹುಟ್ಟಿದಾನೆ. ನಲ್ಲಮಲ, ಒಂದ್ ಸುದ್ದಿ ಬಂದಿದೆ. DFO ಬಂದಿದ್ದಾನಂತೆ. ಬಾ. ತಾತ, ನಿನ್ಗಿನ್ನೂ ಗಂಗಾ ಮೇಲೆ ಪ್ರೀತಿ ಹೋಗಿಲ್ವಾ? ಇನ್ನು ಎಷ್ಟು ವರ್ಷ ಹೀಗೆ ಇರ್ಬೇಕಂತಿದ್ಯಾ? ಆಗಿದ್ದೇನೋ ಆಗೋಗಿದೆ. ಗಂಗಾ ಆಗಿದ್ರೆ ವಾಪಸ್ ಬರ್ತಿರ್ಲಲ್ವಾ? ಬೇಡ ತಾತ, ಗಂಗನ್ನ ಮರ್ತು ಹೋಗು. ಹಸ್ರೆ, ಹಾ ಬುದ್ಧಿ, ತಾತನ ಜಾಗ್ರತೆಯಿಂದ ಹಾಗೆ ನೋಡಿ. ಆಗ್ಲಿ. ಬರ್ತೀನಿ ತಾತ. ಬಾ ನಲ್ಲಮಲ, ಬಾ. ನೀನ್ ಬಂದ್ರೇನೆ ಈ ವಾತಾವರಣಕ್ಕೆ ಒಂದು ಕಳೆ ಬರುತ್ತೆ ಕಣೋ. ವಾತಾವರಣದ ಕಳೆ ಬಗ್ಗೆ ಆಮೇಲೆ ಮಾತಾಡಿ. ಹಾ. ನಲ್ಲಮಲಗೆ ಏನಾದ್ರು ಸಿಟ್ಟು ಬಂದ್ರೆ ಮುಂದೆ ಇರೋನ್ ಬದುಕೆ ಕಳೆ ಆಗೋಗುತ್ತೆ. ಅಷ್ಟೇ ಅಷ್ಟೇ ಅಷ್ಟೇ. ಏನ್ ಬರೋಕ್ ಹೇಳಿದ್ದು? ಏನು ಇಲ್ಲ ನಲ್ಲಮಲ, ನಿನ್ನಿಂದ ಕೆಲ್ಸ ಆಗ್ಬೇಕು. ಈಗ ರಾಮಾಯಣದಲ್ಲಿ ಹನುಮಂತ ಹೆಂಗೋ, ಈ ಕಾಡಿನ ರಾಮಾಯಣಕ್ಕೆ ನೀನೆ. ಆದ್ರಿಂದ ಹನುಮಂತ ಸಮುದ್ರ ದಾಟಿ ಸೀತೆನ ಕರ್ಕೊಂಡ್ ಬಂದ ಹಾಗೆ ನಮ್ಮ ಸರ್ಕನ್ನ ನೀನು ಕಾಡನ್ನ ದಾಟಿಸ್ಬೇಕು ಅಷ್ಟೇ. ಹಾ. ನಮ್ಮ ಅಜ್ಜಿ ಹೇಳಿದ್ಲು, ಅಗತ್ಯ ಇದ್ರೆ ಮನುಷ್ಯ ಎಷ್ಟು ಬೇಕಾದ್ರೂ ಜಾರ್ತಾನೆ ಅಂತ. ನಿಜಾನೇ. ಏಯ್, ನೀನ್ ಸುಮ್ನಿರೋ ಸಾಕು, ಕಂಡಿದ್ದೀನಿ. ನಲ್ಲಮಲ, ಈ ಸರ್ಕನ್ನ ಆಗೋದಿಲ್ಲ. ಯಾಕ್ ನಲ್ಲಮಲ? ಯಾಕಂದ್ರೆ ಅಣ್ಣಂಗೆ ಇವತ್ತು ಶೋಭನಾ. ಏನ್ ನಲ್ಲಮಲ, ನಿನಗೆ ಮದ್ವೆ ಆಗೋಯ್ತಾ? ಶೋಭನ ಆಗೋಕ್ಕೆ ಮದ್ವೆ ಆಗ್ಬೇಕಾ? ಆ? ಶೋಭನಾ ನನಗಲ್ಲ, ನಮ್ಮ ಅಣ್ಣಂಗೆ. ನಿಮ್ಮ ಅಣ್ಣನ ಶೋಭನಾ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗ್ತಿದ್ಯಾ? ಒಳ್ಳೇದು. ಸ್ವಲ್ಪ ಸರ್ಕನ್ನ. ಆಗೋದಿಲ್ಲ. ನಮ್ಮ ಅಣ್ಣನ್ಗಿಂತ ಮುಖ್ಯ ನೀನಾಗ್ಲಿ ನಾನಾಗ್ಲಿ ಯಾರೇ ಆಗ್ಲಿ. ಬೇಕಾದ್ರೆ ಸರಕ್ ಎತ್ಕೊಂಡು ನೀನೇ ದಾಟ. ಅದೆಲ್ಲ ಯಾಕೆ ಮಾತಾಡ್ತೀಯ? ಬಿಡು ನಲ್ಲಮಲ, ನೀನ್ ಹೇಗೆ ಹೇಳ್ತೀಯ ಹಾಗೆ. ಅದು ಅಣ್ಣನ ಮಾತೆ ಕೊನೆ ಮಾತಾಗಿರ್ಬೇಕು. ನೀನು ಹೋಗಿ. ಏನೋ ನಾನು ಹೇಳ್ದ ಬಾರಿ ಎಣ್ಣೆನ ಹೇಗಿದೆ ಅಂತ ನೋಡೇ ಬಿಡೋಣ. ಏ ಬಾರ. ಬೆಳಗ್ಗೆ ಚಿಕನ್ ಏನ್ ಸಾರು? ಏನೋ ಅವನ ಜೊತೆ ಹೂ ಅಂತ ಇದ್ಯಾ? ಅವನ್ನ ಬಿಟ್ಟು ಈ ಕಾಡಿಂದ ಮಾಲ್ ದಾಟ್ಸುವಂತ ಗಂಡ್ಸ ಇಲ್ವಾ? ಸರ್ಕು ದಾಟ್ಸಕ್ಕೆ ಗಂಡ್ಸ್ ಬೇಕಾಗಿಲ್ಲ ಸ್ವಾಮಿ, ಮೃಗ ಬೇಕು. ಆ ತರ ಮೃಗ ಈ ಕಾಡಲ್ಲಿ ಇವನೊಬ್ಬನೇ ಇರೋದು. ಹಂಗಂತೀಯ? ಏನ್ ತೊಂದರೆ ಬಂದ್ರೇನು ಅವನಲ್ಲ, ನನ್ನಲ್ಲಿ ಮೃಗ ನೋಡ್ತೀಯ? ನಿಲ್ಸ್ರಿ, ನಿಲ್ಸ್ರಿ ಅಲ್ಲಿ. ಏನು ಇವತ್ತು ನಮ್ಮ ಅಣ್ಣನ್ ಶೋಭನ. ನೀವು ಬಾರ್ಸ ಏಟ್ಗೆ ಅಣ್ಣ ಹಂಗೆ ಎದ್ದು ಕುಣಿಬೇಕು, ಜೋರಾಗಿ ಹೊಡಿರಿ. ಅದು ಏನೇ ಆದ್ರೂ ನಮ್ಮ ಅಣ್ಣನ ತರ ಹುಟ್ಟಕ್ಕೆ ಅದೃಷ್ಟ ಇರ್ಬೇಕು.
ಯಾಕೋ? ಮತ್ತೇನು ನಮ್ಮ ಅಣ್ಣನ ಶೋಭನಕ್ಕೆ ತರ ಬ್ಯಾಂಡ್ ಬಜಾಯಿಸ್ಕೊಂಡು ಹೋಗ್ತಾ ಇದೀವಿ. ಬ್ಯಾಂಡ್ ಮೇಲೆ ಹೋಗೋದು ಏನ್ಲಾ ತಮಾಷೆ ಮಾಡ್ತಾ ಇದ್ಯಾ? ಎಗ್ಗಡ್ಸ್ವಾದ್ರೆ ಪಕ್ಕದೂರ್ಗ್ ಹೋಗಿ ಬಿದ್ದಿರ್ಬೇಕು. ಅಷ್ಟ್ ಕೋಪ ಬೇಡ. ನಮ್ ಕಾರ್ಯಕ್ರಮ ಆಗೋದಕ್ಕೆ ಮುಂದೆ ಬರ್ತಿದೆ. ಮಾಮೂಲಾಗಿರೋದಿಲ್ಲ, ಕುಣಿದ್ ಬಿಡ್ತೀನಿ. ಇಷ್ಟಕ್ಕೂ ಯಾರ್ಲಾ ಹುಡುಗಿ? ನಿನ್ ಗೊತ್ತಾಯ್ತಾಳಲ್ಲ, ಯಾದಮ್ಮ. ಯಮುನಾನ? ಪೂರ್ತಿ ಕಾಡಲ್ಲಿ ಅವಳೊಬ್ಳೇನ ಹೆಂಗ್ಸ್ ಕಾಣಿಸಿದ್ ನಿನಗೆ? ಅವಳು ಮದ್ವೆ ಮಾಡ್ಕೊಂಡು ಅವಳ ಗಂಡನ ಸತ್ತೋಗ್ಬಿಟ್ನಲ್ಲ. ಮತ್ತಿನ್ನೇನು, ನನ್ನೇ ಕಟ್ಕೊಳ್ತಾಳೆ ಆರಾಮಾಗಿ. ಇನ್ನೊಂದ್ಸಲ ನನ್ನ ಹತ್ರ ತಮಾಷೆ ಮಾಷೆ ಮಾಡಿದ್ಯೋ ಅಣ್ಣನ್ ಶೋಭನ ಹತ್ರ ನೀನ್ ಕರ್ಕೊಂಡು ಹೋಗೋದಲ್ಲ, ಇಲ್ಲೇ ನಿನ್ ಶೋಭನ ಮಾಡಿಸ್ಬಿಡ್ತೀನಿ ಇವತ್ತು. ಇರ್ಲಿ, ಹೊಡಿರೆ. ಏನಾಯ್ತು ನಮ್ಮಲ್ಲ? ಸಮಯಕ್ಕೆ ಸರಿಯಾಗಿ ಸೂರ್ಯ ಬರ್ತಾನ ಇಲ್ವೋ? ನೀನ್ ಮಾತ್ರ ಸಮಯಕ್ಕೆ ಬರ್ತೀಯ. ಬಾ. ಸರಿ ಮಾಮ, ಕೆಲ್ಸದ ಮೇಲೆ ನಮ್ಗಿರೋ ಶ್ರದ್ಧೆ ಅಂತದ್ದು. ಹೌದು, ಲಕ್ಷ್ಮಿಯಲ್ಲಿ? ಅಗೋ ಅಲ್ಲೇ. ತೆಂಗಿನಕಾಯಲ್ಲಿ ಮಾಮ? ಅಗೋ ಇಲ್ಲೇ. ಅಮ್ಮ, ನಮ್ಮ ಅಣ್ಣಂಗ ಆರೋಗ್ಯವಾದ ಮಗು ಕೊಟ್ಬಿಡಮ್ಮ. ಹಬ್ಬ, ಸುಖ ಅಂದ್ರೆ ಇದ್ರದೆ. ಮಗ, ಕೆಲ್ಸ ಆಯ್ತು ಬರ್ಲೇ. ಬರ್ತಾ ಇದೀನಿ. ಮನುಷ್ಯರಾಗ್ ಪ್ರಾಣಿಗಳಿಗೆ ವಾಲ್ಗ ಏನು? ಏನೋ ಪ್ರಾಣಿಗಳಿಗೆ ಪ್ರಾಣ ಇರಲ್ವಾ? ಹೇಗೆ? ಪ್ರಾಣ ಇರೋ ಪ್ರತಿ ಪ್ರಾಣಿನೂ ಪ್ರೀತಿಸ್ಬೇಕು ಕಣೋ. ಆದ್ರೆ ಇದು ಪ್ರಾಣಿ ಅಲ್ಲ ಕಣೋ, ನನ್ನ ಅಣ್ಣ. ಇವ್ನು ಆಡ್ತಿರೋದ್ ನೋಡಿದ್ರೆ ಇದಕ್ ಮದ್ವೆ ಆಗೋರ್ಗು ಇವ್ನ್ ಮದ್ವೆ ಮಾಡ್ಕೊಳಲ್ಲ ಅಂತ ಅನ್ಸತ್ತೆ. ಆದ್ರೆ ಕಾಡ್ಗೆ ಪೂರ್ತಿ ಅಣ್ಣನೇ ಗಂಡು ದಿಕ್ಕು. ಮತ್ತಿನ್ನೇನು, ಮಲ್ಲಿದಕ್ ಮದ್ವೆ ಮಾಡೋಣ, ಆಮೇಲೆ ಇವನ್ ಕತೆ ನೋಡೋಣ. ಏವನ ಎಷ್ಟೊತ್ತು ಒಳಗೆ ಇರ್ತೀಯೇ? ಹೊರಗ್ ಬಾ. ಏನೋ ಮಾಡ್ತಿದ್ದೀರಾ? ಮರಗಳನ್ನ ಹೊಡೆದಾಕಿದ್ರೆ ಉಸಿರಾಡಕ್ ಗಾಳಿ ಇಲ್ದೆ ಸಾಯ್ತಿರೋ? ನಮಗ್ ಸೇದೋದಕ್ಕೆ ಹೊಗೆ ಇದ್ರೆ ಸಾಕು, ಈ ಗಾಳಿ ಯಾರಿಗ್ ಬೇಕೆ? ಹೋಗೆ, ಹೋಗು ಹೋಗು. ಇದನ್ನ ಮೊದ್ಲೇ ಕೊಟ್ಬಿಡ್ಬೇಕಿತ್ತಾನೆ. ಬರ್ತೀನಿ ಕಣ್ಣ. ಏವನ, ಈ ಬಟ್ಟೆ ಸ್ವಲ್ಪ ಹಿಂಡಾರಾಕ್ ಬಾ. ಹಿಂಡ್ಬೇಕಾಗಿರೋದು ಬಟ್ಟೆ ಅಲ್ಲ, ಅವರ್ಟನ. ಯಾರನ್ನೇ ಹಂಗಾಡ್ಕೊಂತಿದ್ಯಾ? ಇನ್ಯಾರ್ನ? ಆ ನಲ್ಲ ಮಲ್ಲನ್ನ. ಇವಾಗ ಅವನ್ ವಿಷಯ ಯಾಕೆ ಬಂತೆ? ಗಿಡ ಮರಗಳನ್ನೆಲ್ಲ ಆ ಮನುಷ್ಯರು ಹೊಡೆದಾಕ್ತಿದ್ದಾರೆ, ಅವ್ರನ್ನ ತಡಿಯಕ್ ಆಗ್ಲಿಲ್ಲ. ದೊಡ್ಡದಾಗ್ ಬಂದು ಅವ್ರ ಕೈಕಾಲ್ ಮುರಿದ್ ಹಾಕ್ಬಿಟ್ಟ. ಒಳ್ಳೆ ಅವನೇ ಅನ್ಕೊಂಡೆ. ಮನುಷ್ಯ ಹೊರಟ ಆದ್ರೆ ಮನ್ಸು ಒಳ್ಳೇದೆ. ನಾನು ಹಂಗೆ ಅನ್ಕೊಂಡೆ ತಾಯಿ. ಆದ್ರೆ ಅವ್ನ್ ಬಂದಿದ್ದು ಅವ್ರು ಕೊಡೋ ಎಂಜಿಲ್ ಕಾಸು ತಗೊಳೋದಕ್ಕೆ. 50 ರೂಪಾಯಿ ಕೊಟ್ರೆ ಸಾಕು. ಅಬ್ಬಬ್ಬಬ್ಬಬ್ಬಬ್ಬ, ಹಿಡಿಯಕ್ಕಾಗಲ್ಲ ಅವನ್ನ. ಅದನ್ ತಗೊಂಡು ಚೆನ್ನಾಗಿ ಹೊಡ್ಕೊಳ್ರು ಅನ್ಬಿಟ್ಟು ಹೊರಟೋಗ್ಬಿಟ್ಟ. ಅವ್ನ್ ಕೂಲಿ ಮಾಡೋದು ಆ ಮಾರನ ಹತ್ರ ತಾನೆ, ಮತ್ತಿನ್ನೇನ್ ಮಾಡ್ತಾನೆ? ಚಿಚ್ಚಿ, ಅದು ಒಂದ್ ಕೆಲ್ಸನಾ? ಪ್ರಾಣಿಗಳನ್ನೆಲ್ಲ ಕೊಂದು ದುಡ್ಡು ಮಾಡ್ಕೊಳ್ಳೋದು ಅದೊಂದ್ ವೃತ್ತಿನೇ. ನೀನ್ ಹೀಗೆ ಅವ್ನ್ ಪರ ವಹಿಸ್ಕೊ. ನಾನ್ ಮಾತ್ರ ಅವನ್ನ ಯಾವತ್ತೂ ಬಿಡಲ್ಲ. ಹೆಣ್ಣುಡ್ಗಿ, ಅವನ್ ತಂಟೆಗೆ ಹೋಗ್ಬೇಡ್ವೆ. ಮೊದ್ಲೇ ಅವನ್ ಕೋಪ ನೆತ್ತಿಗೇರಿಸ್ತಾನೆ. ಅವನು ಎತ್ತಾದ್ರೆ ಅವನಿಗೆ ಮೂಗ್ದಾರ ಹಾಕಕ್ ಯಾರಾದ್ರೂ ಇರ್ತಾರಲ್ವಾ? ಅಂತವ್ರು ಯಾರಾದ್ರೂ ಬಂದ್ರೇನೆ ಅವ್ನ್ ಕೊಬ್ಬಿಳಿಯೋದು.
ಹುಡುಗಿ ನಾನು ಯಾವಾಗ್ಲೂ ಚೆನ್ನಾಗೇ ಇರ್ತೀನಿ. ನಿನ್ ಮುಖ ನೋಡ್ತಾ ಇದ್ರೆ ಗೊತ್ತಾಗ್ತಿದೆ ಎಷ್ಟ್ ಚೆನ್ನಾಗಿದ್ಯೋ ಹುಣ್ಸೆನ್ ಮುಖ ನಿಂದು. ಅನ್ನ ಜೊತೆ ನಂಚ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಏನ ಈರುಳ್ಳಿ ಮೈಗ್ ಹೆಂಗಿದೆ? ತಮಾಷೆ ಮಾಡ್ತಿದ್ಯಾ? ನನಗ್ ತಲೆ ಕೆಟ್ರೆ ನಶೆ ಇಳ್ದೋಗುತ್ತೆ. ಸರಿ ಹೋದ್ರು ಇಬ್ರಿಗಿಬ್ರು. ನೋಡು, ಈ ಕಾಡ್ನಲ್ಲಿ ಯಾರಿಗಾದ್ರೂ ಎದುರು ಬೇಕು ಅಂತಂದ್ರೆ ಈ ಕಾಡಿನ ಮಗ ಈ ಅಪ್ಪಿಗೆ ಎದುರು ಬೇಕು, ಇಲ್ಲ ಅಂದ್ರೆ ಈ ನಲ್ಲ ಮಲ್ಲ ಹುಲಿಗೆ ಎದುರು ಬೇಕು. ಅರ್ಥ ಆಯ್ತಾ? ಅಯ್ಯೋ, ಏನ್ ಈ ಹೊಸ ಬಟ್ಟೆ ನನಗೋಸ್ಕರನಾ? ಇಲ್ಲ, ತಾತಂಗೋಸ್ಕರ. ಅವ್ರಿಗೋಸ್ಕರನಾ? ತಾತ, ಬಾರೋ ಮಗನೇ, ನಿನ್ಗೋಸ್ಕರ ತಗೋ ಬಂದೆ. ತಗೋ. ಯಾಕಯ್ಯ ಇದೆಲ್ಲ? ತಗೋ. ನನಗೂ ಸ್ವಲ್ಪ ಉಳಿಸ್ತದ ತಾತ. ನಿನ್ನೆ ಇಂದ ಒಂದ್ ಗುಡ್ಕ್ ಹಾಕು ತಾತ. ಅದ್ ಪಕ್ಕದಲ್ಲಿಟ್ಟು ಮೊದ್ಲು ಅನ್ನ ತಿನ್ನು. ಮತ್ ನಂಗೆ ತಾತ ತಡೀರಿ ಸ್ವಲ್ಪ. ತಾತ ನಂಗೊಂದು ಬಾಮ್ಮ. ಏನು ಕಂದ? ದಣಿ ಇಲ್ವಾ? ಬಾರೋ. ಅಯ್ಯ, ನಾನು ಸರಿ, ನಾನೇ ಬರ್ತೀನಿ ಬಿಡು. ಅಯ್ಯೋ, ಏನು ಬಾ ಅಂದ್ರೆ ಬರ್ತಾನೆ ಇಲ್ಲ? ದಣಿ ತಗೋ, ಒಂದ್ ತುತ್ತು ತಿನ್ನು. ಶ್ರೀ ತಿನ್ನ ಶ್ರೀ. ನೀನು ನನ್ ಮಗನೇ ಕಣೋ, ತಗೋ ತಿನ್ನು. ನಲ್ಲ ಏನೋ ನಿನ್ನೆ ಎಡ್ಡಿಯವ್ರು ಬರ್ಲಿಕ್ಕೆ ಹೇಳ್ತಿದಾರೆ. ಹೌದಾ? ನಾನ್ ಬರ್ತೀನಿ, ಹೋಗು. ಸರಿ. ಓ, ಇವ್ ನನ್ನೇ ಮೀರ್ಸೋ ತರ ಇದ್ದಾನೆ. ಕಿರ್ಚ್ಬೇಡ, ಕೇಳಿಸುತ್ತೆ. ಅವನ್ ಮಾಡಿರೋ ಶಬ್ದದಲ್ಲಿ ನನ್ ಶಬ್ದ ಹೇಗ್ ಕೇಳುತ್ತೆ? ನನ್ ಕುಡಿಸ್ದಲ್ಲಿ ಏನಾಯ್ತೋ ಏನೋ. ಹುಷಾರು ಸ್ವಾಮಿ, ಗುಡಿಸ್ಲು ಮುರಿದೋಗ್ಬಿಟ್ಟಿತ್ತು. ನಲ್ಲಮಲ್ಲ ಬಂದ್ಯಾ? ಬಾ. ಆ ನದಿ ಹತ್ರ ನಮ್ಮವ್ರು ಸರ್ಕಿಟ್ಕೊಂಡು ರೆಡಿ ಆಗಿದ್ದಾರೆ. ನೀನ್ ಹೋಗೋವರೆಗೂ ಮುಂದೆ ಹೋಗಲ್ಲ. ಬೇಗ ಹೋಗು ನಲ್ಲಮಲ್ಲ, ನೀನು ಬೇಗ ಹೋಗು. ಹೋಗ್ ಬರ್ತೀನಿ. ಲೇ, ಜಾಗ್ರತೆ. ಈ ಕಾಡಲ್ಲಿ ಹುಷಾರಾಗಿರ್ಬೇಕಾಗಿರೋದು ನಾನಲ್ಲ, ನನ್ನ ಎದುರಿಗೆ ಬರೋರು.
ಏಯ್, ನೀವೆಲ್ಲ ಸರಕ್ನ ತಗೊಂಡು ಗೋಡೌನ್ ಹತ್ರ ಹೋಗಿ, ನಾನು ಆ ಕಡೆಯಿಂದ ಬರ್ತೀನಿ. ಸರಿನಲ್ಲ ಮಲ. ನಲಮಲ ನಲಮಲ ನಲಮಲ. ಸಾರಾಯಿ ಒಂದೇ ಶಾಶ್ವತ. ಅಬ್ಬ ಒಂದೇ ಒಂದು ಏಟಿಗೆ ಎಕ್ಬಿಡ್ತಾಡ ನಿಂಗೆ. ಮತ್ತೇರದಿಲ್ವೇರ? ನಲ್ಲ ಮಲ ತಂದಿ ಸರ್ಕೋ ಇದ್ದ. ಅಬ್ಬ ನೀನ್ ತಂದಿದ್ದ ಅಣ್ಣ? ಯಾರ್ ತಂದ್ರಂಗೆ ಅರುತ್ತ. ಅಸಲು ಏನ್ ಗೊತ್ತಣ್ಣ ನಿನ್ಗೆ ನಲ್ಲಮಲ್ಲ ಬಗ್ಗೆ? ಏನ್ ಗೊತ್ತಾ? ನಲ್ಲ ಮಲ್ಲ ಬಗ್ಗೆ ಗೊತ್ತಿರೋರಿ ಕಾಡಲ್ಲಿ ನನ್ ಬಿಟ್ರೆ ಬೇರೆ ಯಾರು ಇದಾರೇನ? ಆಕಾಶ ಆಕಾಶ ಮೇಲೆ ಇದೆ ಅಣ್ಣ. ಮೇಲಿದ್ಯನ್ರ? ಹಸಿವಾದ್ರೆ ಹೊಟ್ಟೆ ತುಂಬುತ್ತೆ, ದಾಹ ಆದ್ರೆ ನೀರ್ ಕೊಡುತ್ತೆ, ಮಳೆ ಬಂದ್ರೆ ನೀರ್ ಕೊಡುತ್ತೆ, ಬಿಸಿಲು ಬಂದ್ರೆ ನೆರಳು ಕೊಡುತ್ತೆ, ನಿದ್ರೆ ಬಂದ್ರೆ ಚಾವಣಿ ಕೊಡುತ್ತೆ, ಬದುಕೋದು ಗಾಳಿ ಕೊಡುತ್ತೆ, ಕೊನೆದಾಗಿ ಸತ್ತಾಗ 6 ಅಡಿ ಜಾಗ ಕೊಟ್ಟು ತನ್ನ ಹೊಟ್ಟೆಲ್ ಹಾಕೊಳುತ್ತೆ ಈ ನಲ್ಲಮಲ. ಇಂಥ ನಲ್ಲಮಲದಲ್ಲಿ ನಾನು ಹುಟ್ಟಿದ್ದೆ ಅದೃಷ್ಟ ಕಾಡೋ. ನಾನಲ್ಲ, ಏನು ಅದನ್ನೇ ಹೇಳ್ತಿದ್ದೆ ಅಲ್ವೇನೋ. ಏಯ್, ನಿನ್ ಮಾತ್ ನಿಲ್ಸಿ ಬಾ. ಗೋಡೌನ್ ಅಲ್ಲಿ ಸರಕು ಇಳಿಸಿ ರಾತ್ರಿ ಅಲ್ಲೇ ಉಳ್ಕೋಬೇಕು. ಏನ್ ಮಾತಾಡ್ತಿದ್ಯಾ ಗೊತ್ತಾ? ಇಷ್ಟೊತ್ನಲ್ಲಿ ಚಳಿಲಿ ಹೊರಗೋಗಿ ಮಲ್ಗೋದಕ್ಕೆ ಭಯ ಆದ್ರೆ ಇವನ್ ಜೊತೆ ಹೋಗಿ ಸಾಥ್ ಕೊಡ್ಬೇಕಂತ. ನೀನು ನಿನ್ನ ಐಡಿಯಾನ. ನೀನೋಗ್ ನಿನ್ ಕೆಲ್ಸ ನೋಡು, ನಾನು ಇಲ್ಲಿ ಸಾರಾಯಿ ಕೆಲ್ಸ ನೋಡ್ತೇನೆ. ಇವನು ಮೊದಲೇ ಹೆದ್ರ ಪುಕ್ಕಲ. ಏಯ್, ಯಾರಿಗಂಜ ನೀನು? ನಿನ್ನ ನಾನು ಹೋಗಿ ಹಾಕ್ ಬರ್ತೇನೆ. ನನ್ಗೇನು ಭಯ ಇಲ್ಲ. ನಾಳೆ ಕೊಂಡಮ್ಮತ್ ಮನೇಲಿ ತುಂಬಾ ಕೆಲ್ಸ ಇದೆ. ಬೆಳಗ್ಗೆನೆ ಬರ ಕೇಳಿದ್ದಾರೆ. ಕೊನೆ ಮುಹೂರ್ತ ಅಂತೆ. 50 ಜಾಸ್ತಿ ಆಗ್ತೀನಿ ಅಷ್ಟೇ. ಹೌದಾ? ಸರಿ, ನಾನು ಬೆಳಗ್ಗೆನೆ ಬರ್ತೀನಿ. ನಿಮ್ ಅಣ್ಣನ್ ಕರ್ಕೊಂಡು ಆಲದ ಮರದ ಹತ್ರ ಬಂದ್ಬಿಡು. ನನಗೆ ಭಯ ಅಂತಿದ್ದಾರೆ. ನಾನೇ ಈ ಕಾಡಿಗೆ ರಾಜ ಅಲ್ವಾ? ನಲ್ಲಮಲ ನಲ್ಲಮಲ. ಬೇಗ ಹೋಗೋಣ ಬಾರೋ. ಏನು ಇಷ್ಟ ಜನ ಇದ್ದಾರೆ? ಏಯ್, ಏನು ಇದು ಜನ? ಲೈ ಜರ್ಗೋ. ಇಷ್ಟೊಂದು ಸುತ್ತೋಗಿದ್ಯಾ? ಏನು ಏನಾಗಿರುತ್ತೆ? ಏನೋ
ಆ ಕಾರ್ಯಕ್ರಮಕ್ಕೆ ಹೋಗಿ ಲೇಟ್ ಆಗ್ತಿದೆ, ಬಾ ಹೋಗೋಣ. ಹೌದು, 7 ದಾಟಿದ್ರೆ 7 ನದಿ ನೀರು ಹಾಕೋರ್ಗು ಬೈತಾನೆ ಇರ್ತಾಳೆ, ಬಾ. ಅದ್ ಬೈಬಾರ್ದು ಅಂದ್ರೆ ಮೊದ್ಲು ನಲ್ಲ ಮಲ್ಲನ್ ಕರ್ಕೊಂಡು ಹೋಗೋಣ, ಬಾ ಹೋಗೋಣ. ಅಣ್ಣ ತಿನ್ನು. ಹಾ ಅಯ್ಯ ತಿನ್ನು ಅಂತ ತಿಂತ. ನಲ್ಲ ಮಲ್ಲ ಏನ್ರು ಅಣ್ಣನ ಇಲ್ಲಿ ಬಿಟ್ಬಿಟ್ಟು ಎಲ್ಲಿಗೆ ಹೋಗಿದ್ರಿ? ಕಾಡಿನ ಹಳ್ಳದಲ್ಲಿ ಯಾವ್ದೋ ಪ್ರಾಣಿ 4 ಹಸುನ ಕೊಂದಾಕ್ಬಿಟ್ಟಿದೆ. ನಂಗ್ ರಾತ್ರಿ ಉಯ್ಯಕ್ ಹೋದಾಗ್ಲೇ ಅನುಮಾನ ಬಂದಿತ್ತು. ಮತ್ತೆ ಆ ವಿಷಯ ರಾತ್ರಿನೇ ಹೇಳ್ಬೇಕಲ್ಲ. ಏನು ಹೇಳೋದು? ರಾತ್ರಿ ಉಯ್ಯಕ್ ಹೋದ್ ತಪ್ಪಿಸ್ಕೊಂಡ್ ಬಂದಿದ್ದೀನಿ ಅಲ್ಲಿಂದ. ನೀನಾಗಿದ್ರೆ ಅಲ್ಲೇ ಸಾಯ್ತಿದ್ದೆ. ಅದು ನಿಜಾನೇ. ಆ ಮೆಣಸಿನ್ಕಾಯಿ ಬಿಸ್ಲಲ್ಲ ಹಾಕೆ. ಸರಿ ಅಮ್ಮ. ವನಿತಾ, ನೀನ್ ಬೇಗ ಕೆಲ್ಸಕ್ಕೆ ಹೋಗ್ಬೇಕಂತೆ. ನೀನ್ ಹೋಗ್ ಬರ್ತೀನಿ. ಬೇಗ ಬಾ. ಏ ವನ, ನಾನು ಹೋಗ್ ಬರ್ತೀನಿ. ಆದ್ರೆ ಆ ನಲ್ಲ ಮಲ್ಲ ಬಂದ್ರೆ ಈ ಸಂಧ್ಯಾಮನ್ ಕೆಲ್ಸ ಮಾಡ್ಸೆ. ನೋಡಮ್ಮ, ಕೆಲ್ಸ ನನಗೆ ಹೇಳ್ಬೇಡ. ನನ್ಗ ನಲ್ಲ ಮಲ್ಲ ನೋಡಿದ್ರೆ ಉರಿಯುತ್ತೆ. ಅದ್ರ ಮೇಲೆ ಅವನ ಹತ್ರ ಕೆಲ್ಸ. ಚಿಚಿ, ನಾನ್ ಮಾಡಲ್ಲ. ಬಾಯಿ ಮುಚ್ಕೊಂಡು ಹೇಳಿದ್ ಮಾಡೆ. ಮೊದ್ಲೇ ಇದು ಕಡೆ ಮುಹೂರ್ತ. ಅರ್ಶನ ಬಳ್ದು ಆ ನಲ್ಲ ಮಲ್ಲನ್ ಕರ್ಸ್ಕೋ. ಅಬ್ಬಾ ಏನಿದಾಳೋ. ಹುಚ್ಚು ಹುಚ್ಚು ವೇಷಗಳು ಹಾಕ್ದೆ ಬಂದಿರೋ ಕೆಲ್ಸ ನೋಡ್ಕೊಂಡು ಸುಮ್ನೆ ಹೋಗು. ಓಹೋ, ನಮ್ಗೂ ಆಚೆ ಸ್ಯಾನೆ ಕೆಲ್ಸಗಳವೆ. ಇಲ್ಲೇ ಇರೋ ತೀಟೆ ನಮ್ಗಿಲ್ಲ ಅಂತ ಹೇಳ. ಇಲ್ಲೇನ್ ಕಾರ್ಯ ಇಲ್ವೋ? ನನಗೊತ್ತು ನಿಮ್ಗೆ ಏನ್ ಕೆಲ್ಸ ಇರಲ್ಲ ಅಂತ. ಹೋಗಿ ಕೆಲ್ಸ ನೋಡಿ. ಸರಿ ಬಿಡು, ಅದನ್ ಕರ್ಕೊಂಡು ಹಿಂದೆ ಬಾ. ಸತ್ರು ಬರಲ್ಲ, ನೀನೇ ತಳ್ಕೊಂಡು ಹೋಗು. ಆಯ್ತು. ನಿಲ್ಲ, ನಮ್ಗೇನ್ ಕೆಲ್ಸ? ಅದನ್ನ ಹಿಂದೆ ಕರ್ಕೊ ಬಂದ್ರೆ ನಮ್ ಕೆಲ್ಸ ಮುಗಿಸ್ಕೊಂಡು ನಾವ್ ಹೋಯ್ತೀವಿ. ತಗೊಂಡ್ ಹೋದ್ರೆ ತಗೊಂಡ್ ಹೋಗು, ಇಲ್ಲ ಅಂದ್ರೆ ಅಮ್ಮ ಬರೋರ್ಗು ಇಲ್ಲೇ ಕುತ್ಕೋ. ಹಾಗೆ ಕೋಪದಲ್ಲಿ ಎಷ್ಟು ಮುದ್ದ ಕಾಣ್ತಾಳಲ್ಲ. ಕರು ಭಾಷೆ ಬಿಟ್ರೆ ಮನುಷ್ಯನ್ ಭಾಷೆ ಬರುದಿಲ್ವನಿಗೆ? ಸ್ಯಾನೆ ಹಸ್ವಾಯ್ತೈತೆ, ಊಟ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಏನಿದ್ದೀಯೇ ಹುಡುಗಿ, ಏನಿದ್ದೀಯೇ? ತಟ್ಟೆಯಲ್ಲಿ ಅನ್ನ ಇಟ್ಕೊಂಡು ನನ್ನನ್ನ ಗುರಾಯಿಸ್ತಾ ಇದ್ದಾನೆ ತಿನ್ನೋದ್ ಬಿಟ್ಟು. ಲೇ, ಮೊದ್ಲು ತಿನ್ನು ಅಪ್ಪಯ್ಯ, ಕೂತ್ಕೋ. ಏನಣ್ಣ ಸುಸ್ತಾಗೈತಾ? ತಿನ್ನು. ಒಳ್ಳೆ ಮೊಸರನ್ನ, ದೇಹನ ತಂಪು ಮಾಡ್ತೈತೆ. ತಿನ್ನು. ಏನ್ ಹಂಗ ನೋಡ್ತಾ ಇದೆಯಾ? ಇಲ್ಲೋಳು, ಅಣ್ಣನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ಅದಕ್ಕೆ ನಾನ್ ತಿನ್ನೋದು ಅದಕ್ಕೆ ಕೊಡ್ತೀನಿ, ಅದು ತಿನ್ನೋದನ್ನು ನಾನು ತಿಂತೀನಿ. ಆಯ್ತಾ? ವನ್ಮಾಲಿ ಅನ್ನೋದು ಹುಡುಗನ ಹೆಸರಲ್ವಾ? ನೀನ್ಯಾಕ ಆ ಹೆಸರನ್ನ ಇಟ್ಕೊಂಡಿದ್ಯಾ? ಚಿಕ್ಕೋಳಿಂದ ನನ್ ಗಂಡು ಹುಡುಗರಾಗೆ ತಿರುಗ್ತಿದ್ನಂತೆ. ಹೂವಾಗ್ಲಿ ಕಾಡಾಗ್ಲಿ ಹಸುಗಳಾದ್ರೂ ಹಸು ಮೀಸೋ ಗೊಲ್ಲ ಆದ್ರೂ ನಂಗ್ ತುಂಬಾ ಇಷ್ಟ ಅಂತೆ. ಅದಕ್ಕೆ ಆ ಕೃಷ್ಣ ಕರೆಯೋ ಹಾಗೆ ವನಮಾಲಿ ಅಂತ ಮುದ್ದಾಗ್ ನಮ್ಮಪ್ಪ ಕರೀತಿದ್ರು. ನನ್ ಚಿಕ್ಕ ವಯಸ್ಸಲ್ಲೇ ಅಪ್ಪಯ್ಯ ತೀರೋದ್ರು. ಅದಕ್ಕೆ ಅವ್ರ ನೆಪ್ಪಾಗಿ ಆ ಹೆಸರನ್ನೇ ನನ್ಗಿಟ್ಕೊಂಡ್ಬಿಟ್ಟೆ. ಯಾಕೆ ನಿನ್ಗಿಡಿಸ್ಲಿಲ್ವಾ? ತುಂಬಾ ಇಷ್ಟ ಆಯ್ತು. ನಿನ್ ಹೆಸರು ಕೂಡ ನಿನ್ ಹಾಗೆ ಈ ಕಾಡಿನ ತರಾನೇ ಅಂದವಾಗಿದೆ. ಮತ್ತೆ ನೀನ್ ಯಾಕೆ ಈ ಕಾಡಿನ ಹೆಸರಿಟ್ಕೊಂಡೆ? ನಮ್ ತಾತನ್ಗೆ ಈ ಕಾಡಂದ್ರೆ ಎಷ್ಟಿಷ್ಟ ಅಂತ ಗೊತ್ತಾ? ಈ ಕಾಡು ಎಲ್ಲಾರ್ಗೂ ನೆರಳಾಗಿ ಹೇಗ್ ಆಶ್ರಯ ಕೊಡುತ್ತೋ, ನೀನು ಕೂಡ ಈ ಕಾಡಿನಲ್ಲಿರೋ ಪ್ರಾಣಿಗಳಿಗೆ ಮನುಷ್ಯಗಳಿಗೆ ನೆರಳಾಗಿರ್ಬೇಕು ಅಂತ ಈ ಹೆಸರು ನನಗಿಟ್ಟಿದ್ದು. ಮತ್ತೆ ನೀನೇನೋ ರೆಡ್ಡಿ ಹೇಳಿದ್ರು ಅಂತ ಮರ ಕಡಿತೀಯ, ಪ್ರಾಣಿಗಳ ಚರ್ಮ ಎಲ್ಲ ತಗೊಂಡೋಗ್ತೀಯ, ಅದೇಂಗ್ ಸಹಾಯ ಆಗತ್ತೆ? ಆ ರೆಡ್ಡಿ ಕೆಟ್ಟವನೇ ಆಗಿರಬಹುದು,
ಅವ್ನ್ ಹೇಳ ಕೆಲ್ಸ ಮಾಡಿದ್ರೆ, ತೋರ್ಸ ಮರಗಳನ್ನ ಕಡಿದ್ರೆ ಈ ಕಾಡ್ನಲ್ಲಿರೋ ಜನಗಳಿಗೆ ಕೆಲ್ಸ ಸಿಗುತ್ತೆ, ಹೊಟ್ಟೆಗೆ 2 ತುತ್ತು ಊಟ ಬೀಳುತ್ತೆ. ಭೂಮಿ ತಾಯಿಗೆ ನೋವಾದ್ರೂ ಆಕೆ ಚಿಂತೆ ಇಲ್ಲ, ಆದ್ರೆ ನಾವು ಚೆನ್ನಾಗಿರ್ಬೇಕು ಅಂತಾಳ ಅಷ್ಟೇ. ಅದಕ್ಕೆ ಮರ ಕಡಿತಾ ಇದ್ರು ಅದನ್ನ ನೋಡ್ಕೊಂಡು ಸುಮ್ನೆ ಇದ್ಬಿಡ್ತೀನಿ. ಏನ್ ಹಂಗ್ ನೋಡ್ತಾ ಇದ್ಯಾ? ಇಷ್ಟ ಆಗ್ಲಿಲ್ವಾ? ನಿನ್ ಸ್ಯಾನೆ ಇಷ್ಟ ನಂಗೆ. ಸ್ಯಾನೆ ಅಂದ್ರೆ? ಸ್ಯಾನೆ ಅಂದ್ರೆ ಇಳಿ ಇಳಿ. ಆಹಾ, ನಮ್ಮ ಹಸು ಏನೈತೆ ಗಿನ್ ತಗೊಂಬಾ ಅಂದ್ರು. ಬೇಗ ಹೋಗಲ್ವಾ? ನಡಿ ನಡಿ. ನಡು ನೋಡು ಎಷ್ಟು ಚೆನ್ನಾಗಿದ್ಯಪ್ಪ. ಯಾರೋ ಈ ಹುಡ್ಗಿರು ಈ ಒಣಗಿರೋ ಕಾಡೆಲ್ಲ ಕಲಕಲ ಅಂತಿದೆ. ಅಣ್ಣ ತಿಂದಿದ್ ಕೂಡ ಅರ್ಗಿಲ್ಲ ಅಣ್ಣ, ಏನ್ ಮಾಡೋದಣ್ಣ? ನಿನ್ ಗಂಟ್ಲು ಪೂರ್ತಿ ತಿನ್ನೋದ್ ನಿಲ್ಸು. ಏನು ಮತ್ತೆ ತಿನ್ಬೇಕಾ? ನಂಗಾಗಲ್ಲ. ನೀನಿರು, ನನ್ಗಿಲ್ಲಿ ಏನೇನೋ ಆಗ್ತಾ ಇದೆ. ಈ ಸತಿ ಸಂತೆಲಿ ನಮ್ಮಪ್ಪ ಹೊಸ ಬಟ್ಟೆ ಕೊಡಿಸ್ತೀನಿ ಅಂದವ್ರೆ. ಹಬ್ಬಕ್ ಹಾಕೊಂಡ್ರೆ ಏಯ್, ಏನ್ ಹುಡ್ಗಿ, ಯಾವ್ರು ನಿಮ್ದು? ನಿಂಗೆ ಯಾಕೆ? ಕಾಡಲ್ಲಿ ಇಬ್ರೇ ಹೋಗ್ತಿದಾರಲ್ಲ, ಜೊತೆ ಬರ್ಬೇಕೇನೋ ಅಂತ. ಏನು ಬೇಕಾಗಿಲ್ಲ, ನಾವ್ ಹೋಗ್ತೀವಿ. ನಿಲ್ಲು ನಿಲ್ಲು ನಿಲ್ಲು. ನೀನ್ ನೋಡ್ತಿದ್ರೆ ಹಳೇ ಹಾಡ್ ನೆನ್ಪಿಗ್ ಬರ್ತಾ ಇದೆ. ಹಾಡ್ಬೇಕಾ? ಗುಗ್ಗು ಗುಗ್ಗು ಗುರಂತೈತೆ, ಮಮ್ಮಮ್ ಮಮ್ಮಮ್ ಮನ್ಸೈತೆ, ಗುಡ್ಸ್ಲಲ್ ಹಾಸ್ಗೆ ಸುತ್ತೋವರೆಗೂ ಅಯ್ಯೋ ಅಂತೈತಲೆ, ಅಯ್ಯೋ ಅಂತೈತಲೆ, ಅಯ್ಯೋ ಅಂತೈತಲೆ. ಹೆಂಗೈತೆ ನನ್ ಹಾಡು? ಕುಣಿತ ಚೆನ್ನಾಗೇ ಐತೆ ಬಿಡು. ಹಿಂಗೆ ನಲ್ಲ ಮಲ್ಲನ್ ಮುಂದೆ ಕುಣಿ, ಅವ್ನ್ ಮುಂದೆ ಹಾಡು ಕೇಳ್ತಾನೆ, ಅವಾಗ ಇನ್ನ ಚೆನ್ನಾಗ್ ಕುಣಿತ್ಯಾ. ಅಂದ್ರೆ ನೀವಿಬ್ರು ನಲ್ಲ ಮಲ್ಲ ಕಡೆವ್ರ? ಮತ್ತ್ಯಾಕೆ ಕೇಳಲಿಲ್ಲ? ಹಾಗಾದ್ರೆ ಕಾಡಿಗೆಲ್ಲ ಚೆಲುವೆ. ಹಿಡ್ಕೋ, ತಗೋಮ್ಮ. ಹುಷಾರಾಗಿ ಹಿಡ್ಕೋ, ಹುಷಾರು. ಹುಷಾರಾಗಿ, ಹುಷಾರಾಗಿ ಹೋಗಿ. ಹುಷಾರಮ್ಮ. ನೋಡು, ಚಿಕ್ಕ ವಯಸ್ಸಲ್ಲಿ ಇಷ್ಟಿದ್ಲಲ್ಲೋ, ಇವಾಗೇನೋ ಇಷ್ಟ ಆಗಿದ್ದಾಳೆ. ಏನ ಆ ಹುಡ್ಗಿಗ್ 4 ಚಕ್ರದ ಗಾಡಿ ಕೊಡ್ತೀನಿ ಬಾ ಅಂತ ಕರ್ದ. ಮುಚ್ಚು, ಯಾವಾಗ ನೋಡಿದ್ರು ಅದೇ ಕೆಲ್ಸನಾ? ನಿನಗ್ ಮಾತ್ರ ಈ ಮಧ್ಯೆ ಬಾಳ ಕಾಮ ಏರ್ ಬಿಟ್ಟಿದೆ ಅಣ್ಣ. ಸರಿ, ಬಾಯಿ ಮುಚ್ಕೊಂಡು ಹೋಗು. ನಾನು ಬರಲ್ಲ, ಹೋಗು. ಬಾ ಬೇಗ, ಕಿರಿಚ್ಬೇಡ. ಸರಿ ಬಾ, ನಡಿ ಮುಂದೆ. ಕೈ ಇಲ್ಕೊಡು. ಏನ್ ಮಾಡ್ತಿದ್ಯಾ ರಾಜಿ? ಬಾರೆ. ಏನಾಯ್ತು ಹುಡ್ಗೆ? ಈ ಮಾತ್ರೆ ತಗೋ, ಸರಿ ಹೋಗುತ್ತೆ. ಏನಮ್ಮ ಹುಡುಕ್ತಾ ಇದೀಯಾ? ನಲ್ಮಲಗೋಸ್ಕರನ? ನನ್ ಬಂಗಾರ. ನಲ್ಮಲ್ಲ ಎಲ್ಲಿ ತಾತ? ನಿಂಗೋಸ್ಕರ ಬೆಟ್ಟದ ಮೇಲಿದ್ದಾನೆ. ಸರಿ, ನಾನು ಹೋಗ್ಲಾ? ಹುಷಾರು. ಏನಿದು? ಕುಡಿತಾ ಇದ್ದಾನಲ್ಲ. ಎಷ್ಟೊತ್ತಾದ್ರೂ ಈ ಸಾರಾಯಿ ಹಿಡ್ಕೊಂಡಿರ್ತೀಯ? ನನ್ ಕೂಡ ಒಸಿ ನೋಡಯ್ಯ. ಏಯ್, ಈ ಸಾರಾಯಿ ಕುಡಿದಾದ್ಮೇಲೆ ನನ್ಗೆಲ್ರ ಜೊತೆ ಇರೋ ಸಂಬಂಧದ ಬೆಲೆ ಗೊತ್ತಾಗುತ್ತೆ. ಅದಕ್ಕೆ ನನ್ಗಿದಂದ್ರೆ ಅಷ್ಟಿಷ್ಟ. ಮತ್ತೆ ನಾನಂದ್ರೆ ಏಟಿಷ್ಟ? ನಮ್ ತಾತ ಮತ್ತೆ ಅಣ್ಣ ಅಂದ್ರೆ ಎಷ್ಟಿಷ್ಟನೋ ಅಷ್ಟಿಷ್ಟ. ನಾನು ನಿನ್ನ ಮೊದಲನೇ ಸಲ ನೋಡಿದಾಗ ನನ್ ಎದೆ ಬಡಿತ ಜಾಸ್ತಿ ಆಗಿತ್ತು. ನೀನ್ ನಡ್ಕೊಂಡು ಹೋಗೋದನ್ನ ನೋಡೋದಕ್ಕೆ ನನ್ ಮನ್ಸ್ ಕಾಯ್ತಾ ಇತ್ತು. ನೀನ್ ಕೋಪ ಮಾಡ್ಕೊಂಡ್ರೆ ನನ್ ಎದೆ ಬಡಿತ ನಿಂತೋಗುತ್ತೆ. ನಿನ್ ಮಾತು ನಿಲ್ಸ್ಬಿಟ್ರೆ ನನ್ ಉಸಿರೇ ನಿಂತೋಗುತ್ತೆ. ಅಯ್ಯೋ, ಹಂಗೆಲ್ಲ ಮಾತಾಡ್ಬೇಡ ವನಮಾಲಿ. ಜೀವನ ಪೂರ್ತಿ ನಿನ್ ಜೊತೆಲಿದ್ದು ನಿನ್ನ ಕಾಪಾಡ್ಕೋತೀನಿ. ದೊಡ್ಡ ಪ್ರೇಮಿನೇ ಬಿಡು. ಸರಿ, ಹಂಗಾದ್ರೆ ಮತ್ತೆ
ನಿಂಗೆ ನಾನ್ ಹೆಚ್ಚ ಈ ಸಾರ ಹೆಚ್ಚ? ನೀ ನನಗ್ ಬೈದ್ರೆ ಅವಾಗ ಈ ಸಾರಾಯೇ ಮುಖ್ಯ ಆಗುತ್ತೆ. ನೀ ನನ್ ಜೊತೆ ಪ್ರೀತಿಯಿಂದ ಇದ್ರೆ ನೀನೇ ಮುಖ್ಯ. ಹೀಗೆ ಜೀವನ ಪೂರ್ತಿ ಕಳೆದು ಬಿಡ್ತೀನಿ. ಅಂದ್ರೆ ನಿಂಗ್ ನಂಕಿನ್ನ ಸಾರಾಯೇ ಹೆಚ್ಚ? ಇದೊಂದು ಅಭ್ಯಾಸ, ನೀನು ಜೀವನ. ಚಂದಾಗ್ ಮಾತಾಡ್ತೀಯ. ಲೇ, ಇಲ್ಲೇನ್ರು ಮಾಡ್ತಾ ಇದ್ದೀರಾ? ಪ್ರೀತಿಸ್ತಾ ಇದ್ವಿ ಕಣಯ್ಯ. ಇದು ಹುಲಿಗಳಿರೋ ಜಾಗ ಗೊತ್ತಿಲ್ವಾ? ಇಲ್ಲಿರೋದು ಕೂಡ ಹುಲಿನೇ ಕಣಯ್ಯ. ನೀವು ಜಾಗೃತೆಯಿಂದ ಹೋಗಿ. ಓ ಹೌದಾ, ನೀನ್ ಹುಲಿ ಅಂತೀಯ? ಮತ್ತೆ ನಾನ್ಯಾರೋ? ಅಯ್ಯೋ, ಮರ್ತೋಗ್ಬಿಟ್ರಾ? ನಮ್ ಕಾಡಿಗೆ ನೀವು DFO ಅಲ್ವಾ? ನಿನಗೆ ಹಠ ಮಾತ್ರ ಅಲ್ಲ, ತಿರುಗಿಸ್ಕೊಂಡ್ ಮಾತಾಡೋದು ಜಾಸ್ತಿ ಆಯ್ತು. ಹೌದ್ ಕಣಯ್ಯ, ನನ್ ಮಾತು ವರ್ತನೆ ಒರ್ಟಾಗೇ ಇರುತ್ತೆ. ಬೇಟೆಗಾರನ ಹುಲಿಗೆ ಪಂಜರ ಹಾಕಿ ಕೈಯಲ್ಲಿ ಇಡ್ತೀನಿ. ಸರು ಸರು, ಮನುಷ್ಯ ಹೊರಟ, ಆದ್ರೆ ಮನ್ಸು ಮೃದು ಸರು. ಬಿಟ್ಬಿಡಿ ಸರು. ಏಯ್! ಇವತ್ತಿವನಿಗೆ ಬೇಟೆ ಅಂದ್ರೆ ಏನಂತ ತೋರಿಸ್ತೀನಿ. ಹೊಡಿರೋ ನನ್ ಮಗನ್ನ. ಅವನ್ಗೆ ಕೊಡದೆ ಇರೋದು ಎಳಿಬೇಕು, ನನಗೆ ಎಕ್ಕಬೇಕು. ಇನ್ನು ಸ್ವಲ್ಪ ಜೋರಾಗಿ ಬೆಚ್ಚು ಅಂತೀಯಾ? ಇವಾಗ ನೀನ್ ಕಲ್ಸು, ರಾತ್ರಿ ಗಟ್ಟಿಯಾಗಿ ನಾನ್ ಕಲಿಸ್ತೀನಿ. ಸಾರು, ನಲ್ಲ ಮಲ್ಲನ್ ಬಿಟ್ಬಿಡ್ರಿ ಸಾರು. ನಿಮ್ ಕಾಲಕ್ ಬೀಳ್ತೀನಿ ಸಾರು. ಪಾಪ ಅವನ್ಗೇನು ಗೊತ್ತಿಲ್ಲ ಸಾರು. ಏನೋ ಕುಡ್ದು ಏನೋ ಮಾತಾಡವನೆ. ಅಮ್ಮ, ನನ್ ಮಾತ್ ಕೇಳಮ್ಮ. ಒಳಗಡೆ ಇರೋನು ಮೂರ್ಖ, ಹೊಡೆದ್ಬಿಟ್ಟಿದ್ದಾನೆ, ಹೊರಟೋಗಮ್ಮ. ಲೇ ಹುಲಿ, ನಿನ್ ವನಮಾಲಿ ತುಂಬಾ ಸುಂದರವಾಗಿದ್ದಾಳು. ಏನೋ ನೋಟ? ಹೋಗ. ಬೇಡವಯ್ಯ, ಜಗಳ ಬೇಡ, ಹೋಗೋಣ ಬಾ. ತಾತ, ವನಮಾಲಿ ಎಲ್ಲಿ ಹೋಗಿದ್ದಾಳೆ? ಇವಾಗ ಏನು ಮಾತಾಡ್ಬೇಡ, ಹೋಗೋಣ ಬಾ. ವನಮಾಲಿ ಎಲ್ಲಿ ತಾತ? ಬಾ. ವನಮಾಲಿ ಎಲ್ಲಿ ತಾತ? ಮೊದ್ಲು ಮನೆಗ್ ಬಾ. ವನಮಾಲಿ ಎಲ್ಲಿ ತಾತ?
ನಲ್ಲಮಲ ಏನಾಯ್ತು ವನಮಾಲಿ? ಏನಾಯ್ತು ವನಮಾಲಿ? ಎಲ್ಲ ಸುಟ್ಟೋಗ್ತಿದೆ, ಎಲ್ಲ ನೋಡು. ಗುಡ್ಸುಳ್ ಸುಟ್ಟೋಗ್ತಿದೆ, ಗುಡ್ಸುಳ್ ಸುಟ್ಟೋಗ್ತಿದೆ. ಬರ್ರೋ ಬೆಂಕಿ ಹತ್ಕೊಂಡ್ಬಿಟ್ಟೈತೆ. ತಾತ ಎದೇಳು ತಾತ, ಬೆಂಕಿ ಎತ್ಕೊಂಡು ಉರಿತಾ ಇದೆ, ಎದೇಳು ತಾತ. ಅಲ್ಲಿ ನೋಡು ತಾತ, ಎಲ್ಲ ಸುಟ್ಟೋಗ್ತಾ ಇದೆ ಮನೆ. ನೀರ್ ಹಾಕಿ, ಬೆಂಕಿ ಉರಿತಾ ಇದೆ, ಬನ್ನಿ ಎಲ್ಲರೂ ಬನ್ನಿ, ನೀರ್ ಹಾಕಿ. ಎಲ್ಲ ಹೋಯ್ತು. ಅಯ್ಯೋ ಅಯ್ಯೋ ಬನ್ನಿ, ಉರ್ದೋಗ್ತಾ ಇದೆ ಎಲ್ಲ. ಎದ್ದೇಳಿ, ಬೇಗ ಎದ್ದೇಳಿ, ಉರ್ದೀತಾ ಇದೆ, ಬನ್ನಿ. ಅಣ್ಣ, ಒಂದು ಸುದ್ದಿ ಬಂದಿದೆ. ಇಲ್ಲಿ ಪೇಪರ್ ಬಂತು ತಮ್ಮ. ನಲ್ಲಮಲ್ಲ ತುಂಬಾ ದಿನ ಆದ್ಮೇಲೆ ಸೈಕಲ್ ಹತ್ತಿದ್ದಾನೆ. ಜಾರ್ಜ್ ಕೂಡ ಊರಿಗೆ ಬಂದಿದ್ದಾನೆ. ಇದು ಪೇಪರ್ ಅಲ್ಲಿ ಬರ್ಬೇಕಾಗಿದ್ ವಿಚಾರ. ಯಾವಾಗ? ಈಗ್ಲೇ. ಅವರು ಬಂದಿದ್ದಾರೆ. ದಣಿಯವರೇ ನಮಸ್ಕಾರ. ಸರ್, ಇವನೇ ರೆಡ್ಡಿ. ಇಲ್ಲಿ ಸರ್ಕಲ್ಲ. ಓ ಅಯ್ಯೋ, ನಿನ್ನ ಪ್ರಪಂಚದಲ್ಲಿ ಎಲ್ಲರೂ ಶಬ್ದ ಮಾಡಿ ನನಗೆ ಚಿತ್ರಹಿಂಸೆ ಕೊಡ್ತಾರೆ. ಇಲ್ಲಿ ಹತ್ರದಲ್ಲೇ ನನ್ ಗೋಡೌನ್ ಇದೆ. ಏನು? ಹೇಯ್ ಹೇಯ್ ಎದ್ದೇಳು, ಹೋಗಯ್ಯ ಆ ಕಡೆ. ಶಬ್ದ ಮಾಡೋ ಪ್ರತಿಯೊಬ್ಬರನ್ನ ಸಾಯಿಸ್ಬೇಕು ಅಂತ ರೂಲ್ ಮಾಡ್ಬೇಕು. ಏಯ್, ನನ್ಗೆ 2 ಕಿಲೋ ಬೆಂಡೆಕಾಯಿ ಕೊಡು. ಕೇಳ್ಸಲ್ಲ ಅಂತ ರೇಟ್ ಜಾಸ್ತಿ ಹೇಳಿದ್ರೆ ಟೆಕ್ನಿಕಲ್ ತಗೊಂಡ್ ಸಾಯಿಸ್ಬಿಡ್ತೀನಿ ನನ್ನ ಮಗನೇ. ಹಾಕೋ.
ಹೇಯ್ ಎಲ್ಲೋ ಓಡ್ತಿದ್ಯಾ? ಹೇಯ್ ಈ ತರಕಾರಿ ಎಲ್ಲ ನಮ್ದೆ. ಹೇಯ್ ಹಂಗ್ ಭಯ ಇರ್ಬೇಕು ಏನಲ್ಲ. ಏನಯ್ಯ ತಗೋ ತಗೋ. ಜಾರ್ಜ್ ಅವ್ರನ್ನ ಕೊಂದ್ಬಿಟ್ರು. ಏನೇ ಮಾವಿನಕಾಯಿ ಬೇಕಾ? ಹೊಟ್ಟೆ ಗಿಟ್ಟೆ ಏನಾದ್ರು ಬಂದೈತಾ? ನಿನ್ ಮಗ ನಿನ್ ತಮ್ಮನಂಗೆ ನಿನ್ಗೂ ಕಿವುಡ? ಏನ್ ಅಂಕಿರ್ಸ್ತಾ ಇದ್ಯಾ? ಒಂದ್ಸಲ ಆ ಕಡೆ ನೋಡು. ನನಗಲ್ಲ ನಿಂಗ್ ಹೊಟ್ಟೆ ಬರ್ತೈತೆ. ಆ ನಕ್ಸಲೈಟ್ ನಲ್ಲಮಲ್ಲನ ಕರ್ಕೊಂಡು ಹೋಗ್ಬಿಟ್ರು. ಅವನ್ಗೆ ನಮ್ಮ ವ್ಯಾಪಾರದ ಬಗ್ಗೆ ಎಲ್ಲ ಗೊತ್ತು. ಅವನೇನ್ ಹೇಳ್ತಾನ ಸ್ವಾಮಿ? ಅವನ್ ಏನ್ ಹೇಳಲ್ಲ. ಛೇ, ಎಲ್ಲ ಸರ್ವನಾಶ ಆಗೋಯ್ತು. ಅವಾಗ್ಲೇ ಮುಗ್ದೋಯ್ತಾ ಸ್ವಾಮಿ? ಇವಾಗ್ಲಲ್ವಾ ಸೇತ್ತಾ ಇರೋದು? ಅಯ್ಯ ನಿನ್ ಎಂಜಲ್ ನನ್ ಮಗನೇ, ಶಬ್ದ ಶಬ್ದ ಅಂತ ಎಲ್ಲ ಹಾಳು ಮಾಡ್ಬಿಟ್ಟೆ. ಹೌದ್ ಸಾರು, ನಾನು ಆಗ್ಲಿಂದ ಹೇಳ್ತಾನೆ ಬಾಯ್ ಮುಚ್ಚೆ ನೀನು. ನೀನ್ ಶಬ್ದ ಮಾಡೋದು ಇವಾಗಲ್ವೇ? ರಾತ್ರಿಗೆ ಅವಾಗೂ ನೀನ್ ಶಬ್ದ ಮಾಡಕ್ ಬಿಡ್ತೀಯ? ಬಾಯ್ ಮುಚ್ಚ್ರೆ, ವಯಸ್ಸಾಗಿರೋ ಸರಸ. ಸರಿ ಹೋಯ್ತು ಸ್ವಾಮಿ. ಬೆಕ್ಕು ಕುರುಡಿ ಆದ್ರೆ ಇಲಿ ಎತ್ತಿ ತೋರಿಸ್ತಂತೆ. ಏನದು? ಮಾತ್ಮಾತ್ಕು ರೆಡ್ಡಿ ಅನ್ಬೇಡಿ ಸ್ವಾಮಿ, ನನ್ ಕೆಳಗಡೆ ಏನೋ ಇಟ್ಟಂಗಾಗುತ್ತೆ. ಆ ನಲ್ಲಮಲ್ಲ ಎಲ್ಲಿ ಏನ್ ಬೇಕಾದ್ರು ಕಕ್ಲೆ ಈಸ್ಗೆ ಸಾಯಿಸ್ಬಿಡ್ತೀನಿ. ಸ್ವಾಮಿ ಅವನು ಹುಲಿ ಸ್ವಾಮಿ. ಏನೋ ಎಲ್ರು ಅವನ್ನ ಹುಲಿ ಹುಲಿ ಅಂತಿದ್ದಾರೆ. ಮನುಷ್ಯನ್ ಗುಟ್ಟಿಲ್ವಾ? ಮನುಷ್ಯನ್ಗೆ ಹುಟ್ಟವನೆ ಸ್ವಾಮಿ. ಆದ್ರೆ ಅವನು ಹುಟ್ಟಿದ್ದು ಕಾಡ್ತಾಯಿ ಮಡಿಲಲ್ಲಿ. ಏನಾಯ್ತಮ್ಮ? ಸಾಧು ಪ್ರಾಣಿಗಳ ಕತ್ತಲ್ಲಿ ತಾಳೆ ಹಾಕ್ಬೇಕಾಗಿರೋ ನಿನ್ ಕೈ ತುಪಾಕಿ ಹಿಡ್ದಿದೆ. ತಪ್ಪಿಲ್ಲ ಅಣ್ಣ. ಸಾಕು ಪ್ರಾಣಿಗಳನ್ನ ಕಾಡನ್ನ ನಂಬಿರೋ ನನಗೆ ಅಮ್ಮ ಇಲ್ದರಂಗ್ ಮಾಡ್ಬಿಟ್ರು. ಯುದ್ಧ ನಿಲ್ಸೋದಿಲ್ಲ, ಅದಕ್ಕೆ ಆಯುಧ ಹಿಡ್ದಿದ್ದೀನಿ. ಈಗ ಒಬ್ಬೊಬ್ಬನ್ ರಕ್ತ ಹಿಡ್ತೀನಿ. ಏನಾಯ್ತು ನಲ್ಲಮಲ? ಲೈ, ಏನೋ ಇದು? ಈಗೆಲ್ಲ ಮನುಷ್ಯರು ಸತ್ತೋದ್ರೇನೆ ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ಅಂತದ್ರಲ್ಲಿ ಒಂದು ಹಸು ಸತ್ತೋಗಿರೋದಕ್ಕೆ ಇಷ್ಟು ಹಾರಾಟನ? ನಿನ್ನ ಹುಟ್ಟಿಂದ ಶುರುವಾಗುವಂತ ಜೀವನ ನಿನ್ನ ಸಾವಿಂದ ಕೊನೆಯಾಗುತ್ತೆ. ಮಧ್ಯದಲ್ಲಿ ಹೋಗೋದಿಲ್ಲ ವಸ್ತುಗಳೇ. ಅವುಗಳಿಗೋಸ್ಕರ ಇಷ್ಟೊಂದು ಹಾರಾಟ ಅವಸರನಾ? ಇನ್ಯಾವತ್ತೂ ಈ ರೀತಿ ಹೋರಾಟ ಮಾಡ್ಬೇಡವಯ್ಯ. ನೀವ್ ಹೇಳ್ತಿರೋದೆಲ್ಲ ನಿಜಾನೇ ತಾತಯ್ಯ. ನನ್ನ ಜನ್ಮದಿಂದ ನನ್ನ ಬದುಕು ಶುರುವಾಗಿ ನನ್ನ ಸಾವಿಂದ ಅಂತ್ಯವಾಗುತ್ತೆ. ಈ ಎರಡಕ್ಕಿಂತ ಹೆಚ್ಚಾಗಿ ನಮ್ಮ ಅಣ್ಣ ನನ್ನ ಜೊತೆಲಿದ್ದ. ತುಂಬಾ ಹಚ್ಕೊಂಡಿದ್ದೆ ತಾತ. ಮರೆಯೋದಕ್ಕೆ ಆಗ್ತಾ ಇಲ್ಲ ತಾತ.
ನಲ್ಲಮಲ, ನೋಡ್ದ ಈ ಪ್ರಕೃತಿ ಎಷ್ಟು ಅಂದವಾಗಿದೆ. ಆದ್ರೆ ಈ ಪ್ರಕೃತಿಗಿಂತ ದೊಡ್ಡದಯ್ಯ ನಿನ್ ಪ್ರೀತಿ. ವನಮಾಲಿ, ನಾನಂದ್ರೆ ನಿನಗೆ ಯಾಕೆ ಅಷ್ಟೊಂದು ಪ್ರೀತಿ? ಅದೇ ಯಾವಾಗ್ಲೂ ಯೋಚಿಸ್ತೀನಿ. ಯೋಚನೆ ಮಾಡ್ತಾ ಮಾಡ್ತಾ ನಿನ್ ಮೇಲಿನ ಪ್ರೀತಿ ಉಕ್ಕೋಗ್ತಿದೆ ನನ್ಗೆ. ಆದ್ರೆ ಸಮಾಧಾನನೇ ಇಲ್ಲ. ಮೊದಲನೇ ಸಲ ನಿನ್ನ ನೋಡಿದಾಗ ಕೋಪ ಬಂತು. ಅದಾದ್ಮೇಲೆ ನಿನ್ನ ಅಮಾಯಕತೆ ನೋಡಿ ಪಾಪ ಅನ್ಸ್ತು. ಅವತ್ತಿಂದ ನಿನ್ ಜೊತೆ ಇರೋ ಪ್ರತಿ ಕ್ಷಣ ಆನಂದ ಕೊಟ್ಟಿದೆ. ಕಡೆ ಸಾರಿ ಪ್ರಕೃತಿ ಹಾಗೆ ಸ್ವಚ್ಛವಾಗಿರೋ ನಿನ್ ಮನ್ಸನ್ನ ನೋಡಿ ಪ್ರೇಮ ಹುಟ್ತು. ಏನಯ್ಯ, ಆಗ್ಲಿಂದ ನಾನೇ ಮಾತಾಡ್ಬೇಕಾ? ನೀನ್ ಮಾತಾಡಲ್ವಾ? ಅಂದ್ರೆ ನನ್ ಮೇಲ್ ಪ್ರೀತಿ ಇಲ್ವಾ? ಜೀವನ ಕೂಡ ಚಿಕ್ಕದ್ ಕಣೆ ನಮ್ ಪ್ರೀತಿ ಮುಂದೆ. ಹೌದಾ? ಹಾಗಾದ್ರೆ ನನ್ ಮೇಲೆ ನಿಂಗೆ ಎಷ್ಟ್ ಪ್ರೀತಿ ಇದೆಯೋ ನಿನ್ ತುಟಿಗಳಿಂದ ನನ್ ತುಟಿಗಳ್ಗೆ ಹೇಳು. ನಲ್ಲಮಲ್ಲಣ್ಣ, ನಲ್ಲಮಲ್ಲಣ್ಣ, ಏನಾಯ್ತು? ಎಡ್ಡಿದೊರೆ ಬರ್ಲಿ ಕೇಳ್ತಾ ಇದ್ದಾರೆ. ನಾನ್ ಬರಲ್ಲ ಅಂತ ಹೇಳೋಗೋ. ಅಣ್ಣ ಸುಮ್ನೆ ಬಾ ಅಣ್ಣ, ನೀನ್ ಬರ್ಬೇಕು. ಬರಲ್ಲ ಅಂತ ಹೇಳ್ತಿಲ್ವೇನೋ? ಇವಾಗ ಏನಾದ್ರೂ ನೀನ್ ಹೋಗ್ಲಿಲ್ಲ ಅನ್ಕೋ, ನಿನ್ ಕುಂಡಿಗ್ ಬರ ಇಡ್ತೀನಿ. ಇದಕ್ಕೂ ಮುಂಚೆ ಆ ದೊರೆ ಆ ಕೆಲಸ ಮಾಡಿದಕ್ಕೆ ನಾನು ಇಲ್ಲಿಗೆ ಬಂದಿದ್ದು. ಈಗ ಅಣ್ಣ ಬರ್ಲಿಲ್ಲ ಅಂದ್ರೆ ನನ್ಗೆ ಇದು ಕೂಡ ಇರೋದಿಲ್ಲ. ಬರ ಕೇಳಕ. ಎದ್ದೇಳು, ಹೋಗಣ್ಣ ನಡಿ. ಸರಿ ಬಾರೋ. ಹಬ್ಬ ಸದ್ಯ ಈಗ ಏನಾಗಲ್ಲ. ನಡಿ. ಬರ್ತಾ ಇದೀನಿ ತಾನೆ. ಬಾ ನೆಲಮಲ, ಬಾ ಬಾ ಬಾ. ಸಾಕ್ಷಾತ್ ಹುಲಿ ಮೇಲೆ ನಡ್ಕೊ ಬಂದಿರೋ ದೇವ್ರೇ ಬಂದಂಗಾಯ್ತು. ಬರೋದಕ್ಕೆ ಹೇಳಿದ್ರಿ? ಏನು ಇಲ್ಲ ನಲ್ಲಮಲ, ಸ್ವಲ್ಪ ದಿನ ಕಾಣಿಸ್ಲೇ ಇಲ್ಲ. ಚರ್ಮ ಎಲ್ಲ ಹಂಗೆ ಇದಾವೆ, ಅದಕ್ಕೆ ಅಂತ. ನಾನು ಇದನ್ನೆಲ್ಲ ಬಿಡ್ಬೇಕಂತಿದ್ದೀನಿ. ಅಂದ್ಕೊಳ್ಳೋದಲ್ಲ, ಬಿಟ್ಟಿದ್ದೀನಿ. ಮತ್ತ್ಯಾಕ್ ಬಂದ್ಯೋ? ಇಲ್ಲಿ ಯಾರೋ ಈ ಹುಡ್ಗನ್ಗೆ ಬರ ಇಡ್ತೀನಿ ಅಂತ ಹೇಳಿದ್ರ. ಅವ್ನ್ ಏನಾದ್ರೂ ಹೇಳಿದನ್ನ ಮಾಡಿ ತೋರ್ಸಿದ್ರೆ ಅವ್ರಿಗೆ ನಾನೇ ಬರ ಇಡ್ತೀನಿ ಅಂತ ಹೇಳದಕ್ಕಂತ ಇಲ್ಲಿಗೆ ಬಂದಿದ್ದೀನಿ. ಮೊನ್ನೆ ನಿನಗೆ ಕೊಟ್ಟಿದ್ದು ಸಾಕಾಗಿಲ್ಲ ಅನ್ಕೊಂತೀನಿ. ಅದೇನ್ ದೊರೆ ಹಂಗ್ ಮಾತಾಡ್ತೀರಿ? ಈಗ ನಾವ್ ಕೆಲ್ಸ ಬಿಟ್ಟಿದೀವಿ ಅಂತ ಹೇಳ್ತಿಲ್ವಾ? ನೀವ್ ಮಾತಾಡ್ಬೇಡ ವನಮಾಲಿ. ಅಯ್ಯ, ನೀವ್ ಈ ಕಾಡಿಗೆ ಆಫೀಸರ್, ಆದ್ರೆ ನೀವ್ ಮಾಡ್ತಿರೋದ್ ಯಾವ್ದು ಸರಿ ಇಲ್ಲ. ನಾನೇನಾದ್ರೂ ಒಂದು ಸಲ ನಿರ್ಧಾರ ಮಾಡಿದ್ರೆ ಇಲ್ಲಿ ತಪ್ಪು ಮಾಡ್ತಿರೋ ಪ್ರತಿಯೊಬ್ಬನ್ ಮೂಳೆ ಮುರಿಯೋದಂತೂ ಖಂಡಿತ. ಅಲ್ಲಿ ತನಕ ನನ್ನ ಕರ್ಕೊಂಡು ಹೋಗ್ಬೇಕು. ಅಯ್ಯೋ ನಲಮಲ, ನೀನು ಆ ತರ ಮಾತಾಡ್ಬೇಡಪ್ಪ. ಈ ಕಾಡಲ್ಲಿ ನಿನ್ಗೆ ಅಡ್ಡ ಇರೋರು ಯಾರು ಹೇಳು? ಆ ಸಾರೇನೋ ಬಾಯ್ ತಪ್ಪಿ ಹೇಳಿದ್ರು, ಕ್ಷಮ್ಸಯ್ಯ. ನಲಮಲ ಅಂದ್ರೆ ಯಾರು? ಈ ಕಾಡಿಗೆ ದೊಡ್ಡ ಹುಲಿ. ಗೊತ್ತಾಯ್ತಲ್ಲ, ಮತ್ ನಾವ್ ಹೋಗೋದಾ? ಈ ಮಾತಿಗೆ ನನ್ಗೆ ಏನ್ ಅನಿಸ್ತೈತೆ ಗೊತ್ತಾ? ಅಮ್ಮಮ್ಮಮ್ಮಮ್ಮಮ್ಮ ಅಮ್ಮ, ಇದು ನಮ್ಗೆ ತುಂಬಾ ಅವಶ್ಯಕತೆ ಇದೆ ಅಮ್ಮ. ಸರ್ಕೆಲ್ಲ ಹಾಗೆ ನಿಂತೋಗಿದೆ. ಈಗ ನಲ್ಲಮಲ ಬೇಡ ಅಂದ್ರೆ, ಸರ್ಕ್ ಹೋಗಿಲ್ಲ ಅಂದ್ರೆ ಎಲ್ರೂ ಉಪವಾಸ ಇರ್ತಾರಲ್ಲಮ್ಮ. ಇಲ್ ನೋಡು, ಸ್ವಲ್ಪ ದೊಡ್ಡ ಮನ್ಸ್ ಮಾಡಿ ಯೋಚನೆ ಮಾಡಮ್ಮ. ಇದ್ ಒಂದ್ಸಲ ಹೇಳಿದ್ರೆ ನಾವೇ ನಿಲ್ಸ್ಬಿಡ್ತೀವಿ. ಎಲ್ರೂ ಹೊಟ್ಟೆ ತುಂಬಾ ಊಟ ಮಾಡ್ಬೇಕಲ್ಲಮ್ಮ. ಊರ್ಗೆಲ್ಲ ಒಳ್ಳೇದ್ ಬಯಸ್ತೀಯ ನೀನು. ಒಂದು ಸಲ ಯೋಚನೆ ಮಾಡಮ್ಮ. ಅಮ್ಮ, ಕಾಡಿಗೆ ತಾಯಿ ನಮ್ಮಮ್ಮ ವನಮಾಲೆ ಒಪ್ಕೊಂಡ್ಬಿಟ್ಲು. ತುಂಬಾ ಸಂತೋಷ ತಾಯಿ. ಇಲ್ ನೋಡು ನಲ್ಲಮಲ, ಸರಕ್ ತಗೊಂಡು ಗೋಡೌನಲ್ಲಿ ಇಟ್ರೆ ಸಾಯಂಕಾಲ ಸಂತೆಗೆ ಜಾರ್ಜ್ ಅವ್ರು ಬರ್ತಾರೆ. ಅವ್ರು ಬಂದು ಸರ್ಕನ್ ಎಲ್ ಸೇರಿಸ್ಬೇಕು ಅಂತಾರೋ ಅಲ್ಲಿಗೆ ಸೇರ್ಸಿದ್ರೆ ಸರಿ ಹೋಗುತ್ತೆ. ಅಷ್ಟೇ ಅಲ್ವಾ ಸಾರು? ನಲ್ಲಮಲ, ಒಂದು ನೆನ್ಪಿಟ್ಕೋ, ಈ ಸರಕು ನಮ್ ಬದುಕಿಗೆ ಸಂಜೀವನಿ ತರ. ಆ ವಿಷಯ ಮರಿಬೇಡ. ಆ ದೇವ್ರ ಮೇಲೆ ಇಟ್ಕೊಂಡಿರೋ ನಂಬಿಕೆ ನಿನ್ ಮೇಲೆ ಇಟ್ಕೊಂಡಿದೀನಿ. ಹುಷಾರಯ್ಯ. ಸರ್ಕೆಲ್ಲಿದೆ? ಅಲ್ಲಿ ನೋಡು, ಸಿದ್ಧವಾಗಿದೆ. ಒಪ್ಕೋ ಅಂತ ಹೇಳಿ ತಪ್ಪು ಮಾಡಿದ್ನ. ನೀನ್ ಒಂದ್ಸಲ ಸರಿ ಅಂದ್ಮೇಲೆ ನಾನು ಕೆಲ್ಸ ಮಾಡೇ ಮಾಡ್ತೀನಿ. ಅದು ತಪ್ಪ ಸರಿನಂತ ಯೋಚನೆ ಮಾಡಲ್ಲ. ದೊಡ್ಡ ಪ್ರೇಮಿ ನೀನು. ಏ ರಂಗ, ಸರ್ಕನ್ ಇಳಿಸೋ. ನಲ್ಲಮಲ, ನಾವ್ ಕುಡ್ದಿದೀವಿ, ನೀನೇ ಇಳಿಸ್ಕೋ. ಜಾಸ್ತಿ ಆಯ್ತಾ? ಒಂದ್ ಬಿಟ್ರೆ ಕುಡಿದ್ರೆ ನಶೆ ಎಲ್ಲ ಹೆಂಗೆ ಇಳಿದು ಬಿಡ್ಬೇಕು. ನಮ್ಮಿಂದ ಆಗಲ್ಲ ಅಷ್ಟೇ. ನೀನೇ ಇಳಿಸ್ಕೊರಲ್ಲ ಮಲ್ಲ. ಅವರು ಕುಡ್ದಿದ್ದಾರೆ, ನೀನೇ ಸರ್ಕ್ ತಗೊಂಡೋಗಿ ಒಳಗಿಡು. ಆಯ್ತು ವನಮಾಲಿ.
ಎಂತ ಚೆನ್ನಾಗಿದೆ ಎಲ್ಲ ಇದು. ಆ. ಅಣ್ಣ 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 ಏನಾಯ್ತಯ್ಯ? ಅಯ್ಯೋ ಅಣ್ಣ ಅಣ್ಣ ನೋಡಿಲಿ ವನಮಾಲಿ ಅಣ್ಣ. ಏನ್ ನಡೀತಾ ಇದೆ ಇಲ್ಲಿ? ಅಂದ್ರೆ ಇವರು ಹಸು ಚರ್ಮದಿಂದನೂ ವ್ಯಾಪಾರ ಮಾಡ್ತಾವ್ರಾ? ನಿನಗ್ ಗೊತ್ತಿಲ್ದೆ ನಿನ್ ಕೈಯಲ್ಲೇ ಇವರು ಹಸು ಚರ್ಮದ ವ್ಯಾಪಾರ ಮಾಡಿಸ್ತವ್ರ? ಅಯ್ಯ ಸುಮ್ನಿರು. ಇದೆಲ್ಲ ಯಾರ್ ಮಾಡ್ತಾವ್ರ ನಮ್ಗೆ ಗೊತ್ತಿಲ್ವಲ್ಲ. ಆ ರೆಡ್ಡಿ ಮತ್ತೆ DF ಆಫೀಸರು. ಅದಲ್ಲಯ್ಯ, ಒಂದ್ಸತಿ ನಾನು ಹೇಳೋದ್ ಕೇಳಯ್ಯ. ಇಲ್ಲಿ ನೋಡು. ನನ್ನ ತಡಿಬೇಡ. ಅಯ್ಯ ನಿನ್ಗೇನಾದ್ರೂ ಆದ್ರೆ ನಂಗೆ ತಡಿಯಕ್ಕಾಗಲ್ಲ. ವನಮಾಲಿ, ನೀನನ್ನ ಪ್ರೀತಿ ಮಾಡಿದ್ಯಾ? ನನ್ನ ನೋವನ್ನು ನೀನ್ ಹಂಚ್ಕೋಬೇಕು. ನನ್ ಮಕ್ಳ ಬರ್ತಾ ಇದ್ದೇನೆ. ಏನಾಯ್ತು? ಏಯ್ ನನ್ ಮಗನೇ, ಕೇಳಿಸ್ತಾ ಇದ್ಯಾ? ಕೇಳಿಸ್ತಿದೆ. ನಮ್ಮ ಅಣ್ಣನ ಮೂಳೆಗಳನ್ನ ಏನ್ ಮಾಡಿದ್ರಿ ಅಂತ ಹೇಳೋ. ನೀನ್ ಹೇಳಲಿಲ್ಲ ಅಂದ್ರೆ ನಿನ್ ಚರ್ಮ ಸುಳಿದು ಮೂಳೆನೆಲ್ಲ ಮುಟ್ಟಿ ಸಾಯಿಸ್ಬಿಡ್ತೀನಿ ನನ್ನ ಮಗನೇ. ಹೇಳ್ತೀನಿ ಎಲ್ಲನೂ ಹೇಳ್ತೀನಿ. ನಾವು ಮಾಡೋ ಹಸು ಚರ್ಮದ ವ್ಯಾಪಾರದಲ್ಲಿ ಕೆಲವೊಂದು ಊರು ಕೈ ಬಿಟ್ಟು ಹೋಯ್ತು. ಈಗ ನಮ್ಮ ಗುರಿ ನಲ್ಲಮಲ್ಲದಲ್ಲಿರೋ ಹಸುಗಳ ಮೇಲೆ. ಹಾ, ಏನ್ ಮಾತಾಡ್ತಿದ್ದೀರಾ ಸ್ವಾಮಿ? ಹಾ, ನಾವೀ ಕೆಲ್ಸ ಮಾಡ್ತಿರೋದು ಗೊತ್ತಾದ್ರೆ ನಮ್ ಚರ್ಮ ಸುಲ್ದ್ ಬಿಡ್ತಾನೆ. ನಾವೇನಾದ್ರೂ ಅವ್ನ್ ಮನೆ ಮೇಲೆ ದಾಳಿ ಮಾಡಿದ್ರೆ ಬೇಡ ಸ್ವಾಮಿ, ಬೇಡ ಬೇಡ ಬೇಡ. ಹುಲಿ ಜೊತೆ ನಾವು ಪಂದ್ಯ ಆಡೋದ್ ಬೇಡ ಸ್ವಾಮಿ, ನಾನು ಹೇಳೋದ್ ಕೇಳಿ. ಬೇಡ. ಹಾಗಾದ್ರೆ ನಿನ್ ಕೈಯಲ್ಲಿ ಆಗಲ್ಲ ಅಂತೀಯ? ನನ್ ಕೈಯಲ್ಲಿ ಅಲ್ಲ, ಯಾರ ಕೈಯಲ್ಲೂ ಆಗಲ್ಲ. ನನ್ನಿಂದ ಆಗುತ್ತೆ ದಣಿ. ನೀನ್ ಅವ್ರ ಮನೇಲಿ ಹಾಲ್ ಕರಿಯೋನ್ ತಾನೆ? ಹೌದು ದಣಿ. ನೀನ್ ಹೇಳ್ದಂಗೆ ಅವ್ನ್ ಹಾಲ್ ಕರಿಯವನೇ. ನಾನ್ ಇವನ್ಗೆ ಹಾಲ್ ಹಾಕಿದ್ರೆ ಇವನು ಅವ್ರಿಗೆ ವಿಷ ಹಾಕೋಕೆ ತಯಾರಾಗಿದ್ದಾನೆ. ನಿಂದು ಮಾಮೂಲಿ ತಲೆ ಅಲ್ಲ ಸ್ವಾಮಿ, ಬಾಂಬು ಸ್ವಾಮಿ. ಏನೋ ಮಾಡ್ತೀಯಲ್ಲ? ಮಾಡ್ತೀನಿ ಸರ್. ನೀವು ನಲ್ಲ ಮಲ್ಲನ್ ಮುಗಿಸ್ಬಿಡಿ, ನಾನು ಅವ್ರನ್ನ ಮುಗಿಸ್ಬಿಡ್ತೀನಿ. ಲೇ ನಲ್ಲಮಲ್ಲ, ನಿನ್ ಬದುಕು ವಿಲ. ದಣಿ, ಮಜ್ಜಿಗೆ. ನಮ್ ನಲ್ಲಮಲ್ಲ ಯಾವ ತಪ್ಪು ಮಾಡಿಲ್ವೋ. DF ಯಾಕೀಗ್ ಮಾಡ್ತಿದ್ದನೋ? ಚಿಂತೆ ಮಾಡಬೇಡಿ ದಣಿ, ಈ ಮಜ್ಜಿಗೆ ತಗೊಳ್ಳಿ, ನಿಮ್ಮ ಆಯಾಸ ತೀರುತ್ತೆ. ಬೇಡವೋ? ಕುಡೀರಿ ದಣಿ, ಕುಡೀರಿ.
ರಾಸೆ ದಣಿ ನಾನು ಮಲ್ಕೊಳ್ತೀನೋ ಹಾಗೆ ಆಗ್ಲಿ ದಣಿ. ಈಗ ಎಲ್ಲಿದ್ದಾರ ಅವರು? ಸಂತೆಲಿದ್ದಾರೆ. ಜಾರ್ಜ್ ಬಂದಿದ್ದಾನಂತೆ ಅಷ್ಟೇ. ಅದ್ರ ಮೇಲೆ ನನಗೇನು ಕೂಡ ಗೊತ್ತಿಲ್ಲ. ನಿನಗೆ ಕಾಲಿಗೆ ಬೀಳ್ತೀನಿ, ನನ್ನ ಬಿಟ್ಬಿಡು. ಸಾಯಂಕಾಲ ಸಂತೆಗೆ ಜಾರ್ಜ್ ಅವ್ರು ಬರ್ತಾರೆ. ಅವ್ರು ಬಂದು ಸರ್ಕನ್ ಎಲ್ಲಿ ಸೇರಿಸ್ಬೇಕು ಅಂತಾರೋ ಅಲ್ಲಿಗೆ ಸೇರಿಸಿದ್ರೆ ಸರಿ ಹೋಗುತ್ತೆ. ಜಾರ್ಜ್ ಅವತ್ತು ಶುರುವಾದಂತ ಯುದ್ಧ, ಆ 3 ಜನಗಳನ್ನ ಸಾಯಿಸ್ಬೇಕಂತ ಹೋದೆ. ಆ ಜಾರ್ಜ್ ನ ಸಾಯಿಸೆ ಇನ್ನಿಬ್ರು ಉಳ್ಕೋಬಿಟ್ರು. ಆದ್ರೆ ನಾನ್ ಬಿಡೋದಿಲ್ಲ ಅವ್ರನ್ನ. ಒಬ್ಬೊಬ್ರಿಗೂ ಚಿತ್ರ ಹಿಂಸೆ ಕೊಟ್ಟು ಸಾಯಿಸ್ತೀನಿ. ಅವ್ರನ್ನ ಸಾಯಿಸಿದ್ರೆ ನಿನ್ ಕತೆ ಮುಗಿಯುತ್ತೆ ಅಂತ ಅನ್ಕೊಂಡಿದ್ಯಾ? ಈ ಕತೆ ಇವಾಗ ಶುರುವಾಗಿದ್ದಲ್ಲ. ನಿಮ್ಮೂರ್ಗೂ ಮುಂಚೆ 3 ಊರಲ್ಲಿ ಶುರು ಆಯ್ತು. ನಿಮ್ದು 4ನೇದು. ಅವ್ರ ಗುರಿ ಪೂರ್ತಿಯಾಗಿ 80 ಊರುಗಳು. ನಿನ್ ಮನೇಲಿ ನಿಮ್ ಅಣ್ಣ ಸತ್ತೋದ ಅಂತೇಳಿ ಬೇಜಾರ್ ಮಾಡ್ಕೊತಿದ್ಯಾ? ಆದ್ರೆ ಅವ್ರ ಗುರಿನಲ್ಲಿ ನಿಮ್ಮ ಅಣ್ಣನ್ ತರದವ್ರು ತುಂಬಾನೇ. ನಿನ್ ಕೋಪ ಯಾರ ಮೇಲೆ? ಆ DFO ಮೇಲ? ಆ ಎಡ್ಡಿದೋರೆ ಮೇಲ? ಅವರು ಆಟದಲ್ಲಿ ಬರೀ ಗೊಂಬೆಗಳಷ್ಟೇ. ನಿಜವಾದ ಆಟ ಆಡೋನು ಕರೀಂ ರಾಜ್ವಿ. ಈಗ ಅವನು ಆಡೋಕ್ ಹೊರಟಿರೋಂತ ಆಟ ಪ್ರಪಂಚದ ಹಣೆ ಬರ ಬದಲಾಯಿಸೋ ಆಟ. ಈಗ ಈ ಆಟನ ನಾನ್ ನಿಲ್ಲಿಸ್ತೀನಿ. ಅವ್ರುಗಳು ಶುರು ಮಾಡಿದ ಆಟನ ಕೊನೆದಾಗಿ ನಾನ್ ಅಂತ್ಯ ಆಡ್ತೀನಿ. ನೀನ್ ಅವ್ರನ್ನ ಅಷ್ಟು ಸುಲಭವಾಗಿ ಸೋಲ್ಸಕ್ಕಾಗಲ್ಲ ನಲ್ಲಮ್ಮಲ್ಲ. ಹಾಗಾಗಿ ಮೊದ್ಲು ನಮ್ಮ ಊರನ್ನ ಕಾಪಾಡ್ಕೊಳ್ಳೋಣ. ನನಗಷ್ಟೊಂದು ತಾಳ್ಮೆ ಇಲ್ಲ ಅಣ್ಣ. ಬೇಟೆ ಶುರು ಮಾಡ್ಬೇಕು. ಕೋಪ ಪ್ರತಿಯೊಬ್ಬರಿಗೂ ಇರುತ್ತೆ, ಆದ್ರೆ ಆಲೋಚನೆ ಅದ್ಭುತನ ಸೃಷ್ಟಿ ಮಾಡೋನಿಗೆ ಮಾತ್ರ ಇರುತ್ತೆ. ನಿನ್ ಸಮಸ್ಯೆಗೆ ಪ್ರತಿಕಾರ ಆವೇಶ ಅಲ್ಲ, ಆಲೋಚನೆ. ಆಲೋಚಿಸು ನಲ್ಲಮ್ಮಲ್ಲ. ಅನ್ನಮಾಲಿ 3 ದಿಕ್ಕೂನು ಹುಡ್ಕೆ ಸುಸ್ತಾಯ್ತು. ಕಾಲ್ ನೋಯ್ತಾ ಇದೆ. ಇನ್ ಉಳ್ದಿರೋದು ಈ ಕಡೆ ಇರೋ ಒಂದ್ ಜಾಗ ಅಷ್ಟೇ. ಅಲ್ಲಿ ಆ ನಕ್ಸಲೈಟ್ ಇರ್ತಾರೆ. ಆದ್ರೂ ನಲ್ಲಮಲ್ಲ ಹಿಡ್ಕೊಂಡು ಅವ್ರ ಏನು ಮಾಡಲ್ಲ. ಏನು ಮಾಡಿಲ್ಲ ಅಂದ್ರೆ ಹುಡ್ಕೋದ್ ನಿಲ್ಸ್ಬಿಡ್ತೀವಾ? ಹುಡುಕ್ಲೇ ಬೇಕೀಗ, ಇಲ್ಲ ಅಂದ್ರೆ ಕೋಪ ಮಾಡ್ಕೋಬೇಡ. ನೀನ್ ಇಲ್ಲೇ ಇರು, ನಾವ್ ಆ ಕಡೆ ಹೋಗಿ ಸಾಯ್ತೀವಿ. ಏನು ನೀನ್ ಒಬ್ನೇ ಹೋಗಿ ಹುಡುಕ್ಬಿಡ್ತೀಯಾ? ನಾನು ಬರ್ತೀನಿ. ಅದಕ್ಕಲ್ಲ, ಇದಕ್ಕೆ. ಸರಿ ಸರಿ, ಹೋಗು ಬೇಗ ಬಾ. ಬೇಗ ಬರ್ದೆ ಅಲ್ಲೇ ಮಲ್ಕೊಳ್ತೀವೇನು? ನಿನಗ್ ಬರ್ತಿಲ್ವೇನೋ? ಬರ್ತೀನಣ್ಣ. ಮತ್ ನಡಿ, ಅದಕ್ಕೂ ನಾನೇ ಕರಿಬೇಕಾ? ಈ ನಲ್ಲ ಮಲ್ಲ ಬೇರೆ ಎಲ್ಲೋದ್ನೋ ಏನೋ. ಅಷ್ಟ್ರೀನು ಇವ್ ದೇವ್ರಿ, ಹೌದಣ್ಣ. ಇವನಿನ್ನೂ ಸತ್ತಿಲ್ವಾ? ದೇವ ಇರ್ಬೇಕು ನೋಡೋಣ.
ಭಯ ಪಡಿಸ್ಬೇಡುವ ಆಗ್ಲು ಕೈ ಮುಗ್ತವನೆ. ಅವನ್ ಕಾಲ್ ನೋಡು. ನಮ್ ಹಾಗೆ ಇದೆಯಲ್ವಣ್ಣ? ಆಗಿದ್ರೆ ಅವ್ನ್ ದೆವ್ವ ಅಲ್ವೋ? ಹೌದಣ್ಣ. ಮತ್ತಿಲ್ಲೇನ್ ಮಾಡ್ತಿದ್ದಾನೆ? ಬಾ. ಸರ್, ಎಲ್ಲಿಗೆ ಹೋಗಿದ್ದು? ಸರ್ ಹುಚ್ಚೇಟಕ್ ಹೋಗಿದೆ ಸರ್. ಹುಚ್ಚೇಟಕಲ್ವ ಮಗನೇ? ನಲ್ಲ ಮಲ್ಲ ಏನಾದ್ರೂ ಕಕ್ಕದ್ರೆ ಎಲ್ಲ ಬಂದ್ಬಿಡುತ್ತೆ. ಅವನು ಹೋಗಿ 2 ದಿನ ಆಯ್ತು. ನನಗೇನೋ ಅನುಮಾನವಾಗಿದೆ. ನೀವು ತುಂಬಾ ಅವಸರ ಪಟ್ರಿ ಸ್ವಾಮಿ. ಎಲ್ಲಾರು ಸಿಕ್ಕಾಕೊಂಡ್ವಿ. ಲೇ ಆಸಿರಿ, ಸರ್ ಇವತ್ತು ಮರ್ತಿಲ್ವಲ್ಲ? ಮರ್ತಿಲ್ಲ ಸರ್, ಎಲ್ಲ ಸಿದ್ಧವಾಗಿದೆ. ನಮ್ಮ ದಾಳಿಗೆ ಊರಿಲ್ಲ, ಊರ್ದು ಹೋಗ್ಬೇಕು. ಹೋಗೋಣ. ಎಲ್ಲಾಳಾಗ ಹೋಗಿದ್ರ ಇಷ್ಟೊತ್ತು? ಕಿರ್ಚ್ಬೇಡ. ಕೆಲ್ಸದವನ್ ಬದುಕಿದ್ದಾನೆ. ಇವನ್ ಕೂಡ ನೋಡ್ದ? ಹೌದಮ್ಮ. ಈ ಸಾರಿ ನಾವ್ ಈ ಪ್ರಾಣಿಗಳನ್ನ ಹೇಗಾದ್ರೂ ಮಾಡಿ ಕಾಪಾಡ್ಲೇಬೇಕು. ನಲ್ಲಮಲ, ಏನಾಯ್ತು? ಶ್ರೀ ಬದುಕೇ ಇದ್ದಾನೆ. ನಾವ್ ಈಗ ತಾನೇ ನೋಡಿದ್ವಿ. ಗೊತ್ತು. ಹಾಗಿದ್ರೆ ಇದು ಕೂಡ ಗೊತ್ತಾ? ಆ ಪೊಲೀಸು ಆ ಎಡ್ಡಿದವರು ಎಲ್ಲ ಸೇರ್ಕೊಂಡು ಏನೋ ಮಾಡ್ತಾ ಇದಾರೆ ಇವತ್ತು ನೈಟು. ಇದು ಗೊತ್ತಾಗ್ಬೇಕಾಗಿದ್ ವಿಚಾರ. ಮತ್ತೆ ಇದನ್ನ ನಾವ್ ಹೇಗ್ ನಿಲ್ಸೋದು? ಅದನ್ನೇ ಯೋಚನೆ ಮಾಡ್ತಿದ್ದೀನಿ. ಆಲೋಚನೆ ಮಾಡೋದಕ್ಕೆ ಏನಿಲ್ಲ ಅಣ್ಣ. ನಾವೆಲ್ಲರೂ ಕೂಡ ಊರ್ನಲ್ಲಿರೋ ಪ್ರತಿಯೊಂದು ದಿಕ್ಕನ್ನ ಕಾಯ್ಬೇಕು. ಯಾರಿಗಾದ್ರೂ ಏನಾದ್ರೂ ಕೇಳಿಸಿದ್ರೆ ರಾಕೆಟ್ ಹಚ್ಚ್ರಿ. ನಾನ್ 4 ಊರ್ ಮಧ್ಯ ಕಾಯ್ತಾ ಇರ್ತೀನಿ. ತುಂಬಾ ಚೆನ್ನಾಗಿ ಯೋಚನೆ ಮಾಡಿದೆ ನಲ್ಲಮಲ. ನಿನಗೆ ಕೋಪ ಮಾತ್ರ ಅಲ್ಲ, ಆಲೋಚನೆ ಕೂಡ ಇದೆ. ಅವನನ್ನ ಸಾಯಿಸೋವರೆಗೂ ನನಗೆ ನಿದ್ದೆ ಬರೋದಿಲ್ಲ ಅಣ್ಣ. ಈ ನಲ್ಲಮಲ್ಲದಲ್ಲಿ ಶುರುವಾದಂತ ಯುದ್ಧ ನಲ್ಲಮಲ್ಲದಲ್ಲೇ ಕೊನೆ ಮಾಡ್ತೀರಿ. ಯಾರೋ ಪಡಕೆ ಹೊಡಿತಾ ಇರೋದು? ಯಾರಾದ್ರೆ ನಮ್ಗೇನ? ನಮ್ ಕೆಲ್ಸ ನಾವ್ ಮಾಡೋಣ, ಬನ್ನಿ. ಎಂತ ಅನ್ಯಾಯನೋ ಇದು. ಸ್ವಂತದವನ್ ತರ ನೋಡ್ಕೊಂಡಿದ್ವಲ್ಲೋ. ನೀವೆಷ್ಟು ನೋಡಿದ್ರು ನಿಮ್ ಮನೆ ಕಲಿಸ್ದವನಾಗ್ತಿದೆ ಹೊರ್ತು ಮನೆ ಯಜಮಾನ ಆಗಲ್ವಲ್ಲ ಸ್ವಾಮಿ. ತಪ್ಪನ್ಸ್ಲಿಲ್ವೇನೋ ನಿನ್ಗೆ? ತಪ್ಪನ್ಸಿದ್ರು ತಪ್ಪಲ್ವಲ್ಲ ಸ್ವಾಮಿ. ಸ್ವಾಮಿ 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 ಮಾಡಬೇಡಿ, ಬಿಟ್ಬಿಡಿ ಸ್ವಾಮಿ, ಬಿಟ್ಬಿಡಿ. ಮನೆ ದಾನ ಬೆಸರಿ ಸ್ವಾಮಿ. ಇಲ್ಲಿ ತನಕ ನಾನ್ ನಿನ್ನ ಸಾಯಿಸ್ಬೇಕು ಅಂತ ಅಂದ್ಕೊಂಡಿರ್ಲಿಲ್ಲ. ಆದ್ರೆ ಈಗ ನಿನ್ನ ಸಾಯಿಸೋದಂತೂ ತಪ್ಪೋದಿಲ್ಲ. ಅಪಿ, ಇಲ್ಲಿರೋ ಒಂದು ಶವ ಕೂಡ ಹೊರಗಡೆ ಹೋಗ್ಬಾರ್ದು. ಎಲ್ಲಾರನ್ನು ಕಟ್ ಹಾಕು. ಹಾಗೇನಲ್ಲ ಮಲ್ಲ. ಬನ್ನಿ ಅಣ್ಣ, ಹೊರಡೋಣ. ಅಯ್ಯ,
ಹುಷಾರು. ನೀನ್ ಹುಷಾರು ವನಮಾಲಿ. ಒಂದು ನೆನ್ಪಿಟ್ಕೋ, ನಾನ್ ವಾಪಸ್ ಬಂದ್ರೆ ಜೊತೆಲಿರೋಣ, ಇಲ್ಲ ಅಂದ್ರೆ ನನ್ನ ನೆನ್ಪುಗಳ ಜೊತೆಲಿರು. ನಾನು ಈ ಕಾಡಿಗೋಸ್ಕರ ಹೋಗ್ತಾ ಇದ್ದೀನಿ. ಈ ಕಾಡಿಗೆ ನೀನು ಕಾವಲ್ ಕಾಯ್ಬೇಕು. ಹೋಗ್ಬರ್ತೀನಿ. ಹೋಗ್ಬಾ ಅಯ್ಯ. ಅಣ್ಣ, ನಾವು ದಿನ ಕುಡಿಯೋ ಹಾಲು ಕನಿಷ್ಠ ಟೀ ಜೊತೆ ಆದ್ರೂ ಆರೋಗ್ಯವಾಗಿರ್ಬೇಕಂದ್ರೆ ಆ ಸಾಧು ಜಂತೆಗಳು ಚೆನ್ನಾಗಿರ್ಬೇಕು. ಆ ರೀತಿ ಸಾಧು ಜಂತೆಗಳ ಜೊತೆ ಆ ದಿನಗಳಲ್ಲಿ ಅಂತ ಯುದ್ಧ ಆಗೋಂತ ಕೆಲಸ ಮಾಡಿದ್ರ? ನಂಗೆ ಇವಾಗ್ಲೂ ಒಂದು ಡೌಟು, ಕಾಡಲ್ಲಿ ಅಷ್ಟೊಂದು ಸಂಪತ್ತಿದ್ರೆ ಹಸು ಚರ್ಮದಲ್ಲಿ ಇವ್ರು ಏನ್ ಮಾಡ್ಬೇಕಂತಿದ್ದಾರೆ? ಈವನ್ ವಿ ಆರ್ ಹ್ಯಾವಿಂಗ್ ಸೇಮ್ ಡೌಟ್. ವಾಟ್ ದೇ ವಿಲ್ ಡೂ ವಿತ್ ದಿಸ್ ಕೌ ಸ್ಕಿನ್? ಇಟ್ ಈಸ್ ಜಸ್ಟ್ ಓನ್ಲಿ ಸ್ಕಿನ್. ಕೆವಿನ್, ನಾನು ಬೆಳೀತಿರೋ ಕೆಲವು ಪ್ರಪಂಚಗಳಿಗೆ ಗುರುತಿರೋ ಹಾಗೆ ಏನೋ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಅದು ಒಳ್ಳೇದೋ ಕೆಟ್ಟದೋ ನನಗದು ಬೇಡ. ನಾನ್ ಮಾತ್ರ ಒಂದು ಮಾರ್ಕ್ ಆಗ್ಬೇಕು. ಅದಕ್ಕೋಸ್ಕರ ನಾನು ಯಾವಾಗ್ಲಿಂದಲೂ ಪ್ರಯೋಗ ಮಾಡ್ತಿದ್ದೀನಿ. ಲುಕ್ ಅಟ್ ದಿಸ್. ಇದು ನನ್ನ 15 ಇಯರ್ಸ್ ಪ್ರಯೋಗ. ಪ್ರಪಂಚದ ಪಥವನ್ನೇ ಬದಲಾಯಿಸುವಂತ ಆಯುಧ. Yeah! Success! Success! So, I need a meeting with Iran government. Sure. ಒಂದು ರಿಸರ್ಚರ್ ಆಗಿ ನಾನು ಕಂಡುಹಿಡಿದಿರೋದು ಏನಂದ್ರೆ, ಒಂದು ದೇಶದ ಪಥವನ್ನೇ ಬದಲಾಯಿಸುವಂತ ಆಯುಧ. ವಾಟ್? ಎಸ್, ನೀವು ಕೇಳ್ತಿರೋದು ಸರಿನೇ. ಪ್ರಪಂಚದ ದೇಶದಲ್ಲಿ ನಮ್ಮ ಇರಾನ್ ಚಿಕ್ಕ ದೇಶನೇ. ನಮ್ಮ ಆರ್ಮಿ ಚಿಕ್ಕದಾಗಿದೆ. ನಮ್ಮ ಆರ್ಮಿಯ ಬಲ ದೃಢವಾಗಿರ್ಬೇಕು. ಅದಲ್ಲದೆ ನಾವು ಇರಾಕ್ ಜೊತೆ ವಾರಲ್ಲಿದ್ದೀವಿ. ಸೊ ವಾಟ್? ದಿಸ್ ಈಸ್ ದ ಮ್ಯಾಟರ್. ಇದರಿಂದ ನಾವು ಯುದ್ಧ ಮಾಡ್ಬೋದು. ಏನು ಯುದ್ಧನ ಆನೆ ಜೊತೆ ಅಲ್ದೆ ಹಸು ಹಿಡ್ಕೊಂಡು ಹೋರಾಡ್ತೀವ? ಆಗ ನಾವ್ ಯುದ್ಧಕ್ಕೆ ಹೋಗ್ತಾರೋ ತರ ಇರಲ್ಲ, ದನ ಕಾಯಕ್ ಹೋಗ್ತಿರೋ ತರ ಇರುತ್ತೆ. ಮೊದಲು ನಾನು ಹೇಳೋದನ್ನ ಕೇಳಿ ಆಮೇಲೆ ಮಾತಾಡಿ. ನಾವ್ ಯುದ್ಧ ಮಾಡೋದು ಹಸುಗಳ ಜೊತೆ ಅಲ್ಲ, ಹಸು ಚರ್ಮದ ಜೊತೆ. ಈ ಸ್ಕಿನ್ ಕೋಟ್ ಹಾಕೊಂಡು ಯುದ್ಧ ಮಾಡಿದ್ರೆ ಆಟಮ್ ಬಾಂಬ್ ರೇಡಿಯೇಷನ್ ಇಂದ ಕೂಡ ತಡ್ಕೋಬಹುದು. ಈ ಚರ್ಮಕ್ಕೆ ಬುಲೆಟ್ ನಾಟ್ ಅಲೌಡ್. ಬಾಂಬ್ಸ್ ಹಿಡಿದ್ರು ಒಳಗಡೆ ಇರೋ ನಮಗೆ ಏನೂ ಆಗೋದಿಲ್ಲ. ಸೊ ವಿ ಆರ್ ಮ್ಯಾಕ್ಸಿಮಮ್ ಸ್ಟ್ರಾಂಗ್ ಇನ್ ದ ವಾರ್. ವಿ ಆರ್ ದ ಸ್ಟ್ರಾಂಗೆಸ್ಟ್ ಇನ್ ದ ಫೀಲ್ಡ್. ಇರಾಕ್ ವಾರ್ ಮಾತ್ರ ಅಲ್ಲ, ಫ್ಯೂಚರ್ ಅಲ್ಲಿ ಕೂಡ ನಾವು ಸ್ಟ್ರಾಂಗ್ ಆಗಿ ಇರ್ತೀವಿ. ಇಟ್ಸ್ ವೆರಿ ನೈಸ್. ಈ ಮೀಟಿಂಗ್ ಅಲ್ಲಿ ಪವರ್ಫುಲ್ ಪೊಲಿಟಿಷಿಯನ್ಸ್, ಆರ್ಮಿ ಜನರಲ್ಸ್ ಇದ್ದಾರೆ. ಒಮ್ಮೆ ಆಲೋಚನೆ ಮಾಡಿ, ಇದರಿಂದ ಯುದ್ಧಕ್ಕೆ ಎಷ್ಟೋ ಲಾಭ ಆಗುತ್ತೆ. ಹಾಗಾಗಿ 50 ಕೋಟಿಗೆ ಈ ಮೆಟೀರಿಯಲ್ಸ್ ನ ಪ್ರೊವೈಡ್ ಮಾಡ್ತೀವಿ. ಡೀಲ್ ಓಕೆ? ನಿನ್ನ ನಂಬೋದು ಹೇಗೆ? ಓಕೆ.
ಇದನ್ನ ನಾನು ಕೆಮಿಕಲೈಸ್ ಮಾಡಿ ರೆಡಿ ಮಾಡಿದ್ದೀನಿ. ಯಾರಿಗಾದ್ರೂ ಡೌಟ್ ಇದ್ರೆ ಶೂಟ್ ಇಟ್. ಇಸ್ ಇಟ್ ಟ್ರೂ? ಟ್ರೈ. ದಟ್ ಈಸ್ ದ ಪಾಯಿಂಟ್. ಈ ಹಸು ಚರ್ಮವನ್ನ ನಾನು ಕಂಡಿಡಿದ್ರು ಕೆಮಿಕಲ್ ಜೊತೆ ಮಿಕ್ಸ್ ಮಾಡಿದಾಗ ಇಷ್ಟು ಸ್ಟ್ರಾಂಗ್ ಆಗಿದೆ. ಆದ್ರೆ ನಮ್ಗೆ ಇದಕ್ಕೆ ಬೇಕಾಗಿರೋ ಅಷ್ಟು ಹಸುಗಳು ನಮ್ಮ ಹತ್ರ ಇಲ್ಲ. ಇರಾನ್ ಡಸಂಟ್ ಹ್ಯಾವ್ ಡೊಮೆಸ್ಟಿಕೇಶನ್. ಅದು ನನಗ್ ಬಿಟ್ಬಿಡಿ, ಅದು ನಾನ್ ಪ್ರೊವೈಡ್ ಮಾಡ್ತೀನಿ. ಇಟ್ಸ್ ಅ ಡೀಲ್, ಬಟ್ ವಿ ಹ್ಯಾವ್ ಟು ನೋ ಇನ್ ಡೀಟೇಲ್. ಓಕೆ, ನಮ್ಮ ವರ್ಲ್ಡ್ ಅಲ್ಲಿ ಡೊಮೆಸ್ಟಿಕೇಶನ್ ಜಾಸ್ತಿ ಇರೋದು ಇಂಡಿಯಾದಲ್ಲಿ. ಹಿಂದೆ ನಾನು ನಲ್ಲಮಲ್ಲ ಫಾರೆಸ್ಟ್ಗೆ ಹೋಗಿದ್ದೆ. ಅಲ್ಲಿ ಒಂದು ಅಟ್ಯಾಕ್ ಅಲ್ಲಿ ಬದುಕಿ ಹೊರಗೆ ಬಂದಿದ್ದು ಒಂದು ಹಸುವಿಂದ. ಆಗ ನನ್ಗೆ ಅರ್ಥ ಆಯ್ತು ವಾಟ್ ಇಸ್ ದ ಪವರ್ ಆಫ್ ಕೌ. ಎಲ್ಲ ಹಸುಗಳಿಗೆ ಸ್ಪೆಷಲೈಸೇಷನ್ ಇರೋದಿಲ್ಲ, ಕೆಲವು ಹಸುಗಳಿಗೆ ಮಾತ್ರ ಇರುತ್ತೆ, ಎಸ್ಪೆಷಲಿ ಮಚ್ಚೆ ಇರುವಂತಹ ಹಸುಗಳಿಗೆ. ಇಟ್ಸ್ ಗ್ರೇಟ್. ಬಟ್ ನಾನು ಕಂಡುಹಿಡಿದಿರೋ ಕೆಮಿಕಲ್ಸ್ ನ ಆಡ್ ಮಾಡಿದ್ರೇನೆ ಈ ಪವರ್ ಬರುತ್ತೆ. ದಟ್ಸ್ ಓಕೆ, ಬಟ್ ನಾವು ನಿನ್ನ ನಂಬೋದು ಹೇಗೆ? ಇಟ್ಸ್ ಅ ಕಾಂಪ್ಲಿಕೇಟೆಡ್ ಇಶ್ಯೂ ಇನ್ ಇಂಡಿಯಾ. ಹೋಗಿ ಹಸುಗಳನ್ನೆಲ್ಲ ಹೇಗ್ ತಗೊಂಡ್ ಬರ್ತೀರಾ? ನಿಮ್ಮಿಂದ ಆಗತ್ತಾ? ಆಗುತ್ತೆ. ನನ್ನ ಹಿಂದೆ ಇರುವಂತ ವ್ಯಕ್ತಿ ಆ ರೀತಿಯವನು. ಊಹಿಸಿ. ಕರೀಂ ರಸ್ವಿ. ಡೀಲ್ ಓಕೆ. ಎಲ್ಲ ಮುಗ್ದೋದ್ಮೇಲೆ ಹೇಳಿ, ಬಂದು ಮೆಟೀರಿಯಲ್ ಕಲೆಕ್ಟ್ ಮಾಡ್ತೀವಿ. ಆದ್ರೆ ಒಂದು ಕಂಡೀಷನ್, ಇಲ್ಲಿ ನಡೆದಿರೋದಕ್ಕೂ ಗೌರ್ಮೆಂಟ್ಗೂ ಏನು ಸಂಬಂಧ ಇಲ್ಲ. ಒಂದ್ ವೇಳೆ ಏನಾದ್ರೂ ಸಮಸ್ಯೆ ಬಂದ್ರು ಇಟ್ಸ್ ಇಲ್ಲಿಗಲ್ ಅಂತ ನಮ್ ಗೌರ್ಮೆಂಟ್ ತಪ್ಪಿಸ್ಕೊಳತ್ತೆ. ಯಾಕಂದ್ರೆ ಇಂಡಿಯಾ ಜೊತೆ ನಾವು ಹೋರಾಡಕ್ಕಾಗಲ್ಲ. ಏನ್ ಸರ್ ಇದು? ಒಂದು ಕೆಟ್ಟವನಾಗಿ ನಮ್ಮ ದೇಶಕ್ಕೆ ಹೀಗ್ ಮಾಡ್ತಾ ಇದ್ದೀನಿ. ವೈ ಸರ್? ಸುಮ್ನೆ ಮಾಡ್ತಿಲ್ವಲ್ಲ, ಫ್ರೀಯಾಗಿ ಮಾಡ್ತೀನಿ ಅಂತ ಹೇಳು, ನಿನ್ನ ಒಳ್ಳೆಯವನ್ ತರನೇ ತೋರಿಸ್ತೀವಿ. ಬೇಡ ಬಿಡಿ, ಚರಿತ್ರೆ ಯಾವಾಗೂ ಕೆಟ್ಟವರನ್ನೇ ಗುರ್ತಿಟ್ಕೊಳ್ಳುತ್ತೆ. ಇಷ್ಟೊಂದು ರಿಸ್ಟ್ರಿಕ್ಷನ್ ಆಗ್ತಿದಾರ? ಪ್ರಾಬ್ಲಮ್ ಬಂದ್ರೆ? ಬರೋದಿಲ್ಲ, ಯಾಕಂದ್ರೆ ಅಲ್ಲಿರೋದು ಕರೀಂ ರಸ್ವಿ. ಒಂದ್ ವೇಳೆ ಬಂದ್ರೆ ಪ್ರಾಬ್ಲಮ್ಗೆ ಪ್ರಾಬ್ಲಮ್ ತಗೊಂಬರ್ತಾನೆ. मर गया साला. अस्सलाम वालेकुम भाई. वालेकुम अस्सलाम साइंटिस्ट साहब. What is the matter? It's time to go to India. ನಿಮ್ಮೆಲ್ಲರಿಗೋದು ಇಟ್ಸ್ ಎ ಜಸ್ಟ್ ಸ್ಕಿನ್. ಆದ್ರೆ ಅವರಿಗೆ ಆಗ ಯುದ್ಧದಲ್ಲಿ ಶತ್ರುಗಳನ್ನ ತಡೆಯೋ ಕವಚ ತರ ಕಾಣಿಸ್ತೋ. ಈಗ ಅರ್ಥ ಆಯ್ತಾ? ನೀವು ಜಸ್ಟ್ ಸ್ಕಿನ್ ಅಂತ ಹೇಳಿದ ಹಸುವಿನಿಂದ ಅವರು ಎಷ್ಟು ದೊಡ್ಡ ಆಯುಧನ ಮಾಡಿದ್ರು. ಅವನು ಹಸು ಚರ್ಮದಿಂದ ಅಂತ ಅದ್ಭುತ ಸೃಷ್ಟಿ ಮಾಡದ್ನ. ಅದ್ಭುತನ ಸೃಷ್ಟಿ ಮಾಡಿದ ದೊಡ್ಡದಲ್ಲ, ನಾವು ಸೃಷ್ಟಿ ಮಾಡಿದ ಅದ್ಭುತ ಪ್ರಪಂಚಕ್ಕೆ ಏನ್ ಹೇಳ್ಕೊಡ್ತು ಅನ್ನೋದೇ ಮುಖ್ಯ. ಒಂದ್ ವೇಳೆ ನಾವು ಮಾಡುವಂತ ಕೆಲಸ ಪ್ರಪಂಚಕ್ಕೆ ಹಾನಿಕಾರಕ ಅನ್ಕೋ, ಆಗ ಅದನ್ನ ತಡೆಯೋದಕ್ಕೆ ಖಂಡಿತವಾಗ್ಲೂ ಒಬ್ಬ ಬರ್ತಾನೆ. ಆಗ ಬಂದವನು ನಮ್ಗೆ ಅದ್ಭುತ ತರ ಕಾಣಿಸ್ತಾನೆ.
ದಾರಿಲಿ ಹೋದ್ರೆ ಬೇಗ ಹೋಗ್ಬೋದು. ಬನ್ನಿ ನನ್ನ ಜೊತೆ. ನೋಡಿ, ಸಲಾಂ ಸಾಬ್. ಸಲಾಂ. ನಿಮಗೆ ಬೇಕಿರೋ ಮೆಟೀರಿಯಲ್ ರೆಡಿ ಆಗಿದೆ. ಭಾರತ ದೇಶದಲ್ಲಿ ನಿಮ್ಮ ಇನ್ಫ್ಲೂಯೆನ್ಸ್ ಗ್ರೇಟ್ ಸರ್. ನೀವಿನ್ನು ಏನು ನೋಡೇ ಇಲ್ಲ, ನೋಡಕ್ಕೆ ಇನ್ನೂ ತುಂಬಾ ಇದೆ. ಹಾಗಿದ್ರೆ ನಾವಿಲ್ಲಿಂದ ಚರ್ಮದ ಜೊತೆಗೆ ಮನುಷ್ಯನು ತಗೊಂಡೋಗ್ಬೋದು ಅನ್ಸುತ್ತೆ. ತಗೊಂಡೋಗು. ಏಯ್, ಬೇಗ ಲೋಡ್ ಮಾಡಿ. ಅಲ್ಲ, ನೀವಿದು ಯಾವಾಗ ನಮ್ಗಿದನ್ನ ಕೊಡ್ತೀರಾ? ಫಾರ್ಮುಲಾ ಕಂಡುಹಿಡಿಯೋಕೆ 15 ಇಯರ್ಸ್ ಆಯ್ತು. ರೆಡಿ ಆಗೋಕೆ ಎಷ್ಟು? 15 ಮಿನಿಟ್ಸ್. ಏಯ್, ಬೇಗ ಹಾಕ್ರು. ನೀವು ಮಾಲ್ ತಗೊಂಡು ಹೋಗಿ, ಸ್ವಲ್ಪ ಹೊತ್ತರಲ್ಲೇ ಕೋಟ್ ರೆಡಿ ಆಗುತ್ತೆ. ಇದ್ ನೋಡಿ ಇಲ್ಲಿ. ದಿಸ್ ಪ್ಯಾಟರ್ನ್ ಇಸ್ ಸೋ ಕ್ಯೂಟ್. ಲೈ, ಅಜ್ಜಿ ಪಲೇಡು. ಲೈ, ಇದು ನಲ್ಲಮಲ್ಲ ಹಸುದಲ್ವಾ? ಹೋಗು. ನಲ್ಲಮಲ್ಲ, ಇವನ್ ಹೇಗಿಲ್ಲಿಗೆ ಬಂದ? ಅವನ್ ಯಾರೇ ಆಗಿರ್ಲಿ, ಹೊಡಿರಿ ಅವನು. ನೋ ನೋ ನೋ, ಸ್ಟಾಪ್ ಇಟ್. ನಾನು ಹೇಳುದ್ ಕೇಳು, ನಾನು ಹೇಳುದ್ ಕೇಳು. ಹೇಳು, ಏನ್ ಹೇಳ್ತೀಯ ಅಂತ ಹೇಳು. ಗಂಗಾ,
ಮಾಡಿದ್ದು ತಪ್ಪಂತ ನಿನಗೆ ಅನ್ಸ್ಲಿಲ್ವೇನಲ್ಲಿ? ನೋಡು ನಲ್ಲಮಲ, ಪ್ರಪಂಚದಲ್ಲಿ ಭಯಂಕರವಾದ ಪ್ರಾಣಿ ಯಾವ್ದು ಗೊತ್ತಾ? ಮನುಷ್ಯ. ಅವನ ಸ್ವಾರ್ಥಕ್ಕೋಸ್ಕರ ಸಾಯಿಸ್ಬೇಕು, ಬದುಕೋಕ್ಕೋಸ್ಕರ ಯುದ್ಧ ಮಾಡಬೇಕು. ನನ್ ದಾರಿ ಒಳ್ಳೇದೋ ಕೆಟ್ಟದೋ ಅನವಸರ, ಅಂತ್ಯ ಮಾತ್ರ ನಾನೇ ಇರಬೇಕು. ಐಲ್ ಥ್ರೋ ಎ ಡೀಲ್. ನನ್ ಜೊತೆ ಇದ್ಬಿಡು. ಹಣಕ್ಕೆ ಹಣ, ಹೆಸರಿಗೆ ಹೆಸರು. ಹಸು ತಾಯಿ ಇದ್ದಂಗೆ, ಅದ್ರ ಪ್ರಾಣ ಹೇಗೋ ತೆಗೆದ್ರಿ ನೀವು? ಇವನ್ ಜೊತೆ ಏನ್ ಮಾತಾಡ್ತೀರಾ? ಏನಿನ್ನ ಹಸು ಏನಿದೆ, ಯಾವ್ದನ್ನ ನೀನು ಮಾ ಅಂತೀಯ, ಅದನ್ನ ನಾನು ಡೀಪ್ ಫ್ರೈ ಮಾಡಿ ತಿಂತೀನಿ. ಡೀಪ್ ಫ್ರೈ ಅಂದ್ರೆ ಏನಣ್ಣ? ಸುಡ್ಕೊಂಡು ತಿನ್ನೋದು ಅಂತ. ಡೀಪ್ ಫ್ರೈ ಅಂದ್ರೆ ಇದೇನಾ? ನಲ್ಲಮಲ, ನಮಗ್ ಕೋಪ ಬರ್ಸ್ಬೇಡ, ಸತ್ತೋಗ್ತೀಯ. ಯಾರ್ ಕಾಡಿಗೆ ಬಂದ್ಬಿಟ್ಟು ಏನಂತ ಇದ್ಯಾ? ನೀವು ಬಂದಿರೋದು ಹಸು ಚರ್ಮಕ್ಕೋಸ್ಕರ ಅಲ್ವಾ? ಹಸು ಚರ್ಮ ಅಲ್ಲ, ಅದ್ರ ದೇಹದ ಮೇಲಿರೋ ಒಂದು ಕೂದ್ಲು ಕೂಡ ಕಿತ್ಕೊಳ್ಳೋಕ್ ನಾನ್ ಬಿಡೋದಿಲ್ಲ. ನಾಯಿ ಸಾಯಿಸ್ತೀನಿ ನಿನ್ನ, ನಾಯಿನ ಸಾಯಿಸ್ದಂಗೆ. ಯಾರಿಗೂ ನಾನು ಅಷ್ಟೊಂದು ಕಷ್ಟ ಕೊಡೋದಿಲ್ಲ. ನಾಳೆ ಸೂರ್ಯ ಉದಯಕ್ಕಿನ ಮುಂಚೆ ನಿಮ್ ಪ್ರಾಣ ತೆಗೆದು ಬಿಡ್ತೀನಿ. ಬರ್ರಲೇ. ನಲ್ಲಮಲ, ನನ್ನ ಸಾಯಿಸ್ಬೇಡ, ನನ್ನ ಸಾಯಿಸ್ಬೇಡ. ನಿನ್ ಜೊತೆ ಮಾತಾಡೋದಕ್ಕೂ ನನಗೆ ಅಸಹ್ಯ ಆಗ್ತಾ ಇದೆ. ಎಲ್ಲ ನಿಲ್ಲಿಸ್ಬಿಡ್ತೀನಿ. ಐ ಲೀವ್ ಎವ್ರಿಥಿಂಗ್, ಲೀವ್ ಮೀ. ಸಾಯಿಸ್ಬೇಡ.
ನಿಲ್ಸ್ಬಿಟ್ರೆ ಇಲ್ಲಿ ನಿಲ್ಸ್ಬಿಟ್ರೆ ಬೇರೆ ಎಲ್ಲೋ ಹೋಗಿ ಶುರು ಮಾಡ್ತೀಯ. ನೀನೇ ಹೇಳಿದ್ದಾನೆ ಪ್ರಪಂಚದಲ್ಲಿರುವಂತ ಭಯಂಕರ ಪ್ರಾಣಿ ಅದು ಮನುಷ್ಯ ಅಂತ. ಆದ್ರೆ ಮೃಗಗಳಿಗೂ ಮನುಷ್ಯರಿಗೂ ವ್ಯತ್ಯಾಸ ಏನಂತ ಗೊತ್ತಾ? ಮನಸ್ಸು. ಆ ಮನಸ್ಸಿದ್ರೂ ಈ ತರ ಮಾಡೋದಕ್ಕೆ ಹೇಗೋ ಮನ್ಸು ಬಂತು ನಿನಗೆ? ಈ ಭೂಮಿ ತಾಯಿನ ನಾಶ ಮಾಡ್ಬೇಕು ಅಂತ ಅಂದ್ಕೊಂಡೆ. ಈ ದಿನ ಭೂಮಿ ತಾಯಿ ನಿನ್ನನ್ನೇ ನಾಶ ಮಾಡ್ತಾಳೆ. ನಲ್ಲಮಲ ಏನ್ ಕಿತ್ಕೊಂಡೋ ನಿನ್ನ ನಲ್ಲಮಲ? ಸಾಲ ಕರಿಮನ ಊತ ಹಾಕೋಕ್ ಹೋಗಿದ್ದ, ಅವನೇ ಊತಕೊಂಡ. ಈ ಕಾಡಲ್ಲಿ ಒಂದೇ ಸಿಂಹ ಇರೋದು, ಅದು ಕರೀಂ ರಿಜ್ವಿ. Sorry, Nallamala. I didn't know.
ನೀವು ಹಸುನ ಅಮ್ಮ ತರ ನೋಡ್ತೀರಾ ಅಂತ. ಪ್ಲೀಸ್ ಲೀವ್ ಮೀ. ಐ ನೆವರ್ ಕಮ್ ಬ್ಯಾಕ್ ಅಗೇನ್ ಟು ಇಂಡಿಯಾ. ನಿಮ್ ದೇಶದಲ್ಲಿರೋ ಸಮಸ್ಯೆಗಳನ್ನ ನಮ್ ದೇಶಕ್ಕೆ ಯಾಕೆ ತಗೊಬಂದ್ರಿ? ಈಗ ನಿಮ್ ದೇಶಕ್ಕೆ ಹೋಗಿ ಹೇಳಿ ಇಲ್ಲೊಬ್ಬ ಇದಾನೆ ಅಂತ. ಹೋಗು. ಇದೆ ಸರ್, ನಮ್ಮ ಸಾಧು ಜಂತುವಿನ ಕತೆ ಮತ್ತೆ ಶುರು ಆಗ್ಬೇಕು. ನಮ್ ತಾಯಿನ ಯಾರೂ ಮರಿಬಾರ್ದು. ನಾನು ಮಕ್ಕಳಿಗೆ ದೊಡ್ಡ ಕತೆ ಹೇಳ್ಬೇಕು ಅನ್ಕೊಂಡೆ, ನೀನು ಚರಿತ್ರೆ ಮರೆಯದ ಕತೆ ಕೊಟ್ಟೆ. ಇದನ್ನ ಮಕ್ಕಳ ಪಠ್ಯಪುಸ್ತಕದಲ್ಲಿ ನಾವೇ ಪ್ರಚಾರಿಸ್ತಿದ್ದೀವಿ. ಹೆಸರು ನಲ್ಲಮಲ. ಆ ದಿನದಲ್ಲಿ 2 ದೇಶದ ಯುದ್ಧದಲ್ಲಿ ಹಸುವನ್ನ ಆಯುಧವಾಗಿ ಮಾಡಬೇಕು ಅನ್ಕೊಂಡಾಗೆ ನಮ್ಮ ಪ್ರಾಣವನ್ನ ಒತ್ತೇಟು ಕಾಪಾಡ್ಕೊಂಡ್ವಿ. ಈಗ ನಮ್ಮ ದೇಶದಲ್ಲಿರೋ ಹಸುಗಳಿಗೆ ನಾವು ರಕ್ಷಣೆ ಕೊಡ್ತಿಲ್ಲ. ಹಿಂದೆ ಹಸು ಅಂದ್ರೆ ಅಮ್ಮ ತರ ನೋಡ್ತಿದ್ವಿ, ಆದರೆ ಈಗ ಹಸುವನ್ನ ಹಸು ರೀತಿಯಲ್ಲೂ ಸಹ ನೋಡ್ತಿಲ್ಲ. ನಿಜಕ್ಕೂ ಸಮಸ್ಯೆ ಸಾಧು ಪ್ರಾಣಿಗಳಿಗಲ್ಲ, ನಮಗೆ. ಇನ್ನೂ ಹೀಗೆ ಇದ್ರೆ ಹಸುಗಳನ್ನ ಮ್ಯೂಸಿಯಂ ಅಲ್ಲಿ, ಹಾಲನ್ನ ಕೆಮಿಕಲ್ ಪೌಡರ್ ರೂಪದಲ್ಲಿ, ನಮ್ಮ ಆರೋಗ್ಯವನ್ನ ಹಾಸ್ಪಿಟಲ್ ಅಲ್ಲಿ ಹುಡ್ಕೋಬೇಕು. ಹಸುವನ್ನ ನೀವು ಸಾಕಿ, ನಿಮ್ಮ ಆರೋಗ್ಯವನ್ನ ಹಸು ನೋಡ್ಕೊಳ್ಳುತ್ತೆ. ಪ್ಲೀಸ್ ಸೇವ್ ಕೌಸ್, ಸೇವ್ ಹೆಲ್ತ್. ಇಂತಿ ನಿಮ್ಮ ರವಿಚರಣ್.